ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತೇನೆ. ಇವತ್ತಿನ ವಸ್ತು ವಿಷಯ ಸಂಶೋಧನೆಯಲ್ಲಿ ಅನೇಕ ಹಂತಗಳು ಬರುತ್ತೆ, ಅನೇಕ ಯೂನಿಟ್ಸ್, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಬರುತ್ತೆ. ಸೊ ಈ ವೈಜ್ಞಾನಿಕದಲ್ಲಿ ಕಂಡು ಬರತಕ್ಕಂತಹ ಕೆಲವೊಂದು ಪ್ರಮುಖ ಅಂಶಗಳ ಆಧಾರದ ಮೇಲೆ ಸೊ ಕಳೆದ ತರಗತಿಯವರೆಗೂ ಮೆಥಡಾಲಜಿ, ರಿಸರ್ಚ್, ಅಂಕಿ ಅಂಶಗಳು, ದತ್ತಾಂಶಗಳು, ಸಂಗ್ರಹ, ಅದರದ ಅನಾಲಿಸಿಸು, ಸೊ ಸೆಂಟ್ರಲ್ ಟೆಂಡೆನ್ಸಿ, ಟಿ ಟೆಸ್ಟು, ಕಾರ್ಲೇಷನ್ನು, ರಿಗ್ರೆಷನ್ ಅನಾಲಿಸಿಸು, ಸೊ ಆಲ್ಮೋಸ್ಟ್ ಆಲ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳು ಆಗಿದೆ. ಸೊ ನಂತರ ಆಫ್ಟರ್ ಇವ್ಯಾಲ್ಯೂಯೇಷನ್ ಆಫ್ ದ ಡೇಟಾ ನಾವು ಅದನ್ನು ಒಂದು ರಿಪೋರ್ಟ್, ಸಂಕ್ಷಿಪ್ತ ರಿಪೋರ್ಟ್ನ ರೀತಿಯಾಗಿ ನಾವು ಅದನ್ನು ಇಡಬೇಕಾಗುತ್ತೆ. ರಿಪೋರ್ಟು ಯಾವ ರೀತಿಯಾಗಿ ನಾವು ಆ ಒಂದು ಬಂದಿರತಕ್ಕಂಥ ಡೇಟಾವನ್ನ ಇಂಟರ್ಪ್ರಿಟೇಷನ್ ಮಾಡಿ ಅದನ್ನು ಡಿಸ್ಕಷನ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಒಂದು ದತ್ತಾಂಶವನ್ನು ನಾವು ಇಂಟರ್ಪ್ರಿಟೇಷನ್ಗೆ ಒಳಪಡಿಸಬೇಕು. ಸೊ ಅದಕ್ಕೂ ಮುಂಚೆ ಸೊ ನಾವು ವೈಜ್ಞಾನಿಕ ಸಂಶೋಧನೆಯಲ್ಲಿ ಕಂಡು ಬರತಕ್ಕಂಥ ಪ್ರಮುಖ ಹಂತಗಳನ್ನು ನಾವು ನೋಡಿದ್ದೇವೆ. ಸೊ ಸಂಶೋಧನೆಯ ಸಮಸ್ಯೆಯನ್ನು ನಿರ್ಧರಿಸೋದು, ಒಮ್ಮೆ ಅದನ್ನು ನಿರ್ಧರಿಸಿದ ನಂತರದಲ್ಲೇ ಸೊ ಅದಕ್ಕೆ ಅಗತ್ಯವಾದಂತಹ ಯಾವ ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೋಬೇಕು, ಅಂದರೆ ಯಾವ ಲಿಟ್ರೇಚರನ್ನು ನಾವು ನೋಡಬೇಕು, ಪ್ರಪೋಸಲನ್ನು ಯಾವ ರೀತಿಯಾಗಿ ನಾವು ಪ್ರಿಪೇರನ್ನು ಮಾಡಬೇಕು, ಸೊ ಪ್ರಾಕಲ್ಪನೆಗಳು ಅಥವಾ ಆಬ್ಜೆಕ್ಟಿವ್ಸ್ಗಳನ್ನು ಯಾವ ಆಧಾರದ ಮೇಲೆ ನಾವು ರಚನೆಯನ್ನು ಮಾಡಬೇಕು, ಯಾವ ಈ ಒಂದು ಹೈಪೋಥಿಸಿಸನ್ನು ಹಾಕೊಂಡ ನಂತರದಲ್ಲಿ ಯಾವ ಸಂಶೋಧನಾ ವಿಧಾನಗಳನ್ನು ನಾವು ಅನುಸರಿಸಬೇಕು, ಫಾಲೋ ಮಾಡಬೇಕು. ಓಕೆ, ಸೊ ಅದರಲ್ಲಿ ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್ ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿ ಇರ್ತಕ್ಕಂತಹ ಸಂಶೋಧನೆಗಳನ್ನು ನಾವು ಗಮನಿಸಿದ್ದೀವಿ. ಯಾವ ವಿಧಾನಗಳನ್ನು ನಾವು ಅನುಸರಿಸಬೇಕು, ಸೊ ನಮೂನೆ ಮತ್ತು ಅದರ ವಿನ್ಯಾಸಗಳನ್ನು ಗುರುತಿಸೋದು, ಸೊ ಇದೆಲ್ಲದೂ ಸಹ ಗುರುತಿಸ್ಕೊಂಡು ಆಗಿರುತ್ತೆ. ಸೊ ನಾವು ದತ್ತಾಂಶಗಳನ್ನು ಇಂಟರ್ಪ್ರಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ, ರಿಪೋರ್ಟನ್ನು ಮಾಡುವಂತಹ ಸಂದರ್ಭದಲ್ಲಿ ಸೊ ಇವೆಲ್ಲದಕ್ಕೂ ಸಹ ಒಂದು ಸೈಂಟಿಫಿಕ್ ಟಚ್ ಅನ್ನು ಕೊಟ್ಟಿರ್ತೀವಿ. ನಮೂನೆ ಅಂತ ಅಂದ್ರೆ ಏನು, ಎಷ್ಟು ಗಾತ್ರ ಇರಬೇಕು, ಅದರ ವಿನ್ಯಾಸಗಳೇನು, ಯಾವ ಸ್ಟ್ರಾಟಜೀಸ್ಗಳನ್ನು ಉಪಯೋಗಿಸ್ಕೊಂಡು ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೋಬೇಕು. ಓಕೆ, ಸೊ ದತ್ತಾಂಶಗಳನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ಅಂತ ಅಂದರೆ ಸೊ ಪ್ರಾಕಲ್ಪನೆಗಳು ಏನು ಹೇಳುತ್ತೆ, ಆಬ್ಜೆಕ್ಟಿವ್ಸ್ಗಳು ಏನಿದೆ, ಸೊ ಆಬ್ಜೆಕ್ಟಿವ್ಸು ಅಥವಾ ಹೈಪೋಥಿಸಿಸನ್ನು ಪಟ್ಕೊಂಡಿರ್ತಕ್ಕಂಥ ದತ್ತಾಂಶ ಸೊ ಅದನ್ನು ಪ್ರೂವ್ ಮಾಡ್ತಾ ಇದೆಯಾ ಅಥವಾ ಮಾಡ್ತಾ ಇಲ್ವಾ, ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗತ್ತೆ, ದತ್ತಾಂಶವನ್ನು ವಿಶ್ಲೇಷಣೆಗಳನ್ನು ಮಾಡಬೇಕಾಗತ್ತೆ. ನಂತರ ಈ ಪ್ರಾಕಲ್ಪನೆಯೊಂದಿಗೆ ದತ್ತಾಂಶವನ್ನು ಹೋಲಿಕೆ ಮಾಡೋದು, ಪರೀಕ್ಷಿಸೋದು. ನಂತರದಲ್ಲಿ ಈ ಅರ್ಥ ವಿವರಣೆಯನ್ನು ಕೊಡಬೇಕು. ಸೊ ಆ ಒಂದು ಡೇಟಾ, ಪಡ್ಕೊಂಡಿರ್ತಕ್ಕಂಥ ಡೇಟಾ ಹೈಪೋಥಿಸಿಸ್ ಅನ್ನ ಸಪೋರ್ಟ್ ಮಾಡ್ತಾ ಇದೆಯಾ ಅಥವಾ ಮಾಡ್ತಾ ಇಲ್ವಾ. ಸೊ ಮಾಡ್ತಾ ಇದ್ರೆ ಅದಕ್ಕೆ ಕಾರಣಗಳೇನು, ಜಸ್ಟಿಫಿಕೇಶನ್ ಅನ್ನು ಕೊಡಬೇಕು. ನಂತರ ಅದನ್ನ ಸಾಮಾನ್ಯೀಕರಣಗೊಳಿಸಬೇಕು ಅಂತ ಅಂದ್ರೆ ಬಂದಿರತಕ್ಕಂಥ ಡೇಟಾ ಶುಡ್ ಬಿ ವೆರಿ ಸಿಸ್ಟಮ್ಯಾಟಿಕ್, ವೆರಿ ಸೈಂಟಿಫಿಕ್. ಸೊ ನಂತರದಲ್ಲಿ ಆ ಒಂದು ದತ್ತಾಂಶಗಳನ್ನ ಸಾಮಾನ್ಯೀಕರಣಗೊಳಿಸುವಂತ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಓಕೆ, ಸೊ ದತ್ತಾಂಶಗಳ ಆಧಾರದ ಮೇಲೆ ವರದಿಯನ್ನ ತಯಾರಿಸೋದು. ವರದಿಯನ್ನ ತಯಾರಿಸಬೇಕು ಅಂತಂದ್ರೆ ಸೊ ಏನೆಲ್ಲ ವರದಿಗಳು, ಆ ವರದಿನಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸ್ಪೆಕ್ಟೆಡ್ ಪ್ರಾಕಲ್ಪನೆಗಳನ್ನ ಹಾಕೊಂಡಿರ್ತೀವಿ. ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಅಕಾಡೆಮಿಕ್ IQ ಆ್ಯಂಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ. IQ ಆ್ಯಂಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಸೊ ಇವೆರಡರ ನಡುವೆ ಒಂದು ಧನಾತ್ಮಕವಾದಂತಹ ಕಾರ್ಲೇಷನ್ ಇರುತ್ತೆ ಎರಡು ವೇರಿಯೇಬಲ್ಸ್ಗಳ ನಡುವೆ. ಸೊ ಯಾರಲ್ಲಿ, ಯಾವುದೇ ಒಂದು ಸ್ಟೂಡೆಂಟ್ಸಲ್ಲಿ, ಯಾವುದೇ ಏಜ್ ಗ್ರೂಪ್ನ ಸ್ಟೂಡೆಂಟ್ಸನ್ನು ನಾವು ಕಂಪೇರ್ ಮಾಡಿದ್ರೆ, ಸೊ ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್ ಅಂತಂದರೆ ಈ ಪೋಸ್ಟ್ ಗ್ರಾಜುಯೇಷನ್ನು ಲೈಕ್ ಎನಿ ರಿಸರ್ಚ್ ಆಕ್ಟಿವಿಟೀಸು, ಸೊ ಟಿಲ್ 25 ಅಟ್ ದ ಏಜ್ ಆಫ್ 25 ಅಂತ ಇಟ್ಕೊಳ್ಬೋದು. ಸೊ ಬಿಗಿನಿಂಗ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ನಾವು ತೆಗೆದುಕೊಂಡ್ರು ಸಹ
ಸೊ ಇದು ಒಂದು ಪಾಸಿಟಿವ್ ಕಾರ್ಲೇಷನ್ ಅನ್ನ ನಾವು ಆಲ್ಮೋಸ್ಟ್ ಆಲ್ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಬುದ್ಧಿಶಕ್ತಿ ಬೆಳವಣಿಗೆ ಆದಂತೆ ಆ ವ್ಯಕ್ತಿಯ ಪರ್ಫಾರ್ಮೆನ್ಸ್, ಅಕಾಡೆಮಿಕ್ ಪರ್ಫಾರ್ಮೆನ್ಸು ಸಹ ಹೆಚ್ಚಾಗುವಂಥದ್ದನ್ನು ನಾವು ಕಾಣಬಹುದು. ಸೊ ಅಂದರೆ ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ IQ ಆಸ್ ವೆಲ್ ಆಸ್ ದ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಸೊ ಯಾರ ಮೇಲೆ? ಸೊ ನಾವು ಸ್ಟೂಡೆಂಟ್ ಅಂತ ಅಂದರೆ, ಸೊ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಗಳ ಮೇಲೆ ನಾವು ಈ ಒಂದು ಹೈಪೋಥಿಸ್ನ ಚೆಕ್ ಮಾಡಬೇಕು ಅಂತಾರೆ. ಸೊ ಅಫ್ಕೋರ್ಸ್ ಇದೇ ಔಟ್ಪುಟ್ ಬರುವಂಥದ್ದು ಸಂಭವನೀಯತೆ ಹೆಚ್ಚಾಗೇ ಇರುತ್ತೆ. ಆದರೆ ನಾವು ಸಾಮಾನ್ಯೀಕರಣಗೊಳಿಸ್ಬೇಕು ಅನ್ನೋದೇ ಆದರೆ, ಸಾಮಾನ್ಯೀಕರಣಗೊಳಿಸ್ಬೇಕು ಯಾರ ಮೇಲೆ ಸಾಮಾನ್ಯೀಕರಣಗೊಳಿಸ್ಬೇಕು? ಯಾವ ಏಜ್ ಗ್ರೂಪ್ ಅನ್ನ ತೆಗೆದುಕೊಳ್ಬೇಕು? ಸೊ ಓವರ್ ಆಲ್ ಸ್ಟೂಡೆಂಟ್ ಅಂತ ನಾವು ತೆಗೆದುಕೋಬೇಕಾ ಬೇಡವಾ? ಸೊ ಇದೆಲ್ಲದೂ ಸಹ ಇಲ್ಲಿ ಸೈಂಟಿಫಿಕ್ ಅನ್ನೋ ಒಂದು ಕಾರಣದಿಂದ ಸೊ ಇಲ್ಲಿ ಗೊಂದಲಕ್ಕೆ ಬರುವಂಥದ್ದು ಜಾಸ್ತಿ. ಅರ್ಥವಿವರಣೆಗಳನ್ನ ಕೊಟ್ಟಿರ್ತೀವಿ, ಮತ್ತೆ ಸಾಮಾನ್ಯೀಕರಣಗೊಳಿಸ್ಬೇಕು. ಸೊ ಏನೋ ಒಂದು ಬಂದಿದೆ, ಡಿಸ್ಕಷನ್ಸ್ ಆಗಿದೆ, ಸಾಮಾನ್ಯೀಕರಣಗೊಳಿಸ್ಬೇಕು. ಸೊ ನಾವು ಅಸ್ಯೂಮ್ ದಟ್ ಅಡಾಲಸೆಂಟ್ ಏಜ್ ಗ್ರೂಪ್ನವರ ಏಜ್ ಮೇಲೆ ಅಂದರೆ ಹೈಸ್ಕೂಲ್ ಅಂತ ಇಟ್ಕೊಳ್ಳೋಣ. ಸೊ ಹೈಸ್ಕೂಲು ಏಕೆ ಅಂತಂದರೆ ಇಟ್ ಈಸ್ ಎ ಟರ್ನಿಂಗ್ ಪಾಯಿಂಟು, ನಮ್ಮ ಕೆರಿಯರ್ ಯಾವ ರೀತಿ ಮುಂದೆ ಇರಬೇಕು, ಅಥವಾ PUC. ಸೊ SSLC PUC ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಸೊ ಏನೋ ಒಂದು ಟೆಸ್ಟನ್ನು ಮಾಡ್ತೀವಿ, ಒಂದು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡ್ತೀವಿ. ಸೊ ಮೊದಲು ತೆಗೆದುಕೋಬೇಕು, ಪ್ರೇಯರ್ ಆಗಿ ತೆಗೆದುಕೋಬಹುದು, ನಂತರದಲ್ಲೂ ತೆಗೆದುಕೋಬಹುದು. ಏನಕ್ಕೆ ಇವ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಹೆಚ್ಚಿಗೆ ಆಗಿರುತ್ತೆ ಅನ್ನೋದು ಕಾರಣಗಳಿಗೋಸ್ಕರ ನಾವು ಹುಡುಕೋತೀವಿ. ಹೆಚ್ಚು ಟರ್ನಿಂಗ್ ಪಾಯಿಂಟ್ ಅನ್ನ ಪಡ್ಕೊಳ್ಳುವಂತಹ ಒಂದು ಪರೀಕ್ಷಣಗಳು SSLC ಆಸ್ ವೆಲ್ ಆಸ್ PUC. ಆ ಕಾರಣಗಳಿಗೋಸ್ಕರ ಹೆಚ್ಚಿನ ಆದ್ಯತೆಗಳನ್ನ ಈ ಒಂದು ಪರೀಕ್ಷಣಗಳಿಗೆ ಕೊಡ್ತಾರೆ. ಸೊ ಅಲ್ಲಿ ಕೊಟ್ಟಂತಹ ಅಥವಾ ಪಡೆದುಕೊಂಡಂತಹ ದತ್ತಾಂಶಗಳನ್ನು ವಿಶ್ಲೇಷಿಸಿದಾಗ ಏನೋ ಒಂದು ರಿಸಲ್ಟ್ ಬಂದಿದೆ. ಸೊ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ IQ ಆಸ್ ವೆಲ್ ಆಸ್ ಅಕಾಡೆಮಿಕ್ ಅಚೀವ್ಮೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಬಂದಿದೆ. ಸೊ ಅಕಾಡೆಮಿಕ್ ಪರ್ಫಾರ್ಮೆನ್ಸು ಮತ್ತು IQ ನಡುವೆ ಧನಾತ್ಮಕವಾದಂತಹ ಇದು ಬಂದಿದೆ, ರಿಲೇಶನ್ಶಿಪ್ ಇದೆ ಅಂತ ಅಂದಾಗ ಸೊ ಓವರ್ ಆಲ್ ಸ್ಟೂಡೆಂಟ್ಗೆ, ಸೊ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೊ ಪೋಸ್ಟ್ ಗ್ರ್ಯಾಜುಯೇಷನ್ನು, ರಿಸರ್ಚ್ ಆಕ್ಟಿವಿಟೀಸು ಅಥವಾ ರಿಸರ್ಚ್ ಸ್ಕಾಲರು, ಸೊ ಇಂತಹ ಏಜ್ ಗ್ರೂಪ್ನವ್ರಿಗೂ ಸಹ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಬಹುದಾ, ಮಾಡಲೇಬೇಕಾ, ಅಥವಾ ಮಾಡಿದ್ರೆ ಯಾವ ರೀತಿಯಾಗಿ ಮಾಡಬಹುದು, ಅಥವಾ ಮಾಡೋಕ್ಕಾಗುತ್ತಾ ಆಗಲ್ವಾ? ಸೊ ಇವೆಲ್ಲ ಪ್ರಶ್ನೆಗಳು. ಸೊ ನಾವಿಲ್ಲಿ ಸಾಮಾನ್ಯೀಕರಣಗೊಳಿಸ್ಬೇಕು ಅನ್ನೋ ಒಂದು ವಿಷಯವನ್ನ ಚರ್ಚೆ ಮಾಡೋದಕ್ಕೂ ಮುಂಚೆ ಯಾವ ಏಜ್ ಗ್ರೂಪ್ ಮೇಲೆ ನಾವು ದತ್ತಾಂಶವನ್ನು ಸಂಗ್ರಹ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನಾವು ಪ್ರಮುಖವಾಗಿ ಗುರುತಿಸ್ಕೋಬೇಕಾಗತ್ತೆ. ಸೊ ನಾವು ಅಡೋಲಸೆಂಟ್ ಇಂದ ಡೇಟಾವನ್ನು ಸಂಗ್ರಹ ಮಾಡ್ಕೊಂಡಿದ್ದೀವಿ. ನಾವು ಓವರ್ ಆಲ್ ಎಲ್ಲ ಸ್ಟೂಡೆಂಟ್ ಅಂತ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓಕೆ ಅವರ ರಿಸರ್ಚ್ ಸ್ಕಾಲರ್ವರೆಗೂ ಏನು ಸ್ಟೂಡೆಂಟ್ ಅಂತ ಬರ್ತಾರೆ, ಸೊ ಎಲ್ರಿಗೂ ಸಹ ಅನ್ವಯ ಮಾಡ್ತೀವಿ, ಜನರಲೈಸೇಷನ್ ಮಾಡ್ತೀವಿ ಅನ್ನೋದಾದರೆ ಸೊ ಇಲ್ಲಿ ತಪ್ಪಾಗ್ತಾ ಹೋಗುತ್ತೆ. ಸೊ ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸ್ಕೋಬೇಕಾಗಿರ್ತಕ್ಕಂತಹ ಒಂದು ಅಂಶ ಏನಪ್ಪ ಅಂತ ಅಂದರೆ ಸಾಮಾನ್ಯೀಕರಣಗೊಳಿಸ್ಬೇಕು. ಸೊ ಯಾರ ಮೇಲೆ ದತ್ತಾಂಶವನ್ನು ಸಂಗ್ರಹ ಮಾಡ್ಕೋಬೇಕು, ಯಾವ ವಿಧವಾದಂತಹ ಕ್ವಶನರನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಇದು ಬಹಳ ಟೆಕ್ನಿಕಲ್ ಆಸ್ಪೆಕ್ಟು. ಈ ಟೆಕ್ನಿಕಲ್ ಆಸ್ಪೆಕ್ಟನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗುತ್ತೆ. IQ ಅಸೆಸ್ ಮಾಡ್ತೀವಿ ಅಂತ ಅಂದರೆ ಅಡೋಲಸೆಂಟ್ ಏಜ್ ಗ್ರೂಪ್ನವರ ನಾವು ಸ್ಯಾಂಪಲ್ ಆಗಿ ತೆಗೆದುಕೊಳ್ತಾ ಇದ್ದೀವಿ ಅಂತ ಅಂದರೆ ನಾವು ಕಲೆಕ್ಟ್ ಮಾಡ್ಕೊಳ್ಳುವಂತಹ ಒಂದು ಪರೀಕ್ಷಣ ಅಡೋಲಸೆಂಟ್ ಏಜ್ ಗ್ರೂಪ್ಗೆ ಸೆಟ್ ಆಗೋ ರೀತಿಯಲ್ಲಿ ಇದೆಯಾ ಕ್ವಶನ್ಸು ಅನ್ನೋದನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಅಕಾಡೆಮಿಕ್ ಸ್ಟ್ರೆಸ್ ಕ್ವಶನೇರ್ ಅಂತ ನಮಗೆ ಪರ್ಸೀವ್ಡ್ ಸ್ಟ್ರೆಸ್ ಸ್ಕೇಲು, ಸೊ ಈ ಥರದ್ದೆಲ್ಲ ನಮಗೆ ಸಾಮಾನ್ಯವಾಗಿ ಸಿಗ್ತಾ ಹೋಗುತ್ತೆ. ಅಕಾಡೆಮಿಕ್ ಸ್ಟ್ರೆಸ್ ಸ್ಕೇಲ್ ಸೊ ನಾವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಸೊ ಒಂದು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಸೊ ಅಷ್ಟು ಕ್ವಶನೇರು ಸಿಗುತ್ತೆ. ಅದನ್ನು ಇಟ್ಕೊಂಡು ನಾವು ಡೇಟಾವನ್ನು ಸಂಗ್ರಹ ಮಾಡ್ಕೊಳ್ತೀವಿ ಅಂತ ಹೋಗ್ತೀವಿ ಅನ್ನೋದೇ ಆದರೆ ಸೊ ಟೆಕ್ನಿಕಲಿ ಇಟ್ ಈಸ್ ನಾಟ್ ರೈಟ್. ಅಲ್ಲಿರ್ತಕ್ಕಂಥ ಪರೀಕ್ಷಣದ ಅಂಕ ಏನೋ ಒಂದು ಸ್ಟೇಟ್ಮೆಂಟ್ಗಳು ಆ ಏಜ್ ಗ್ರೂಪ್ನವ್ರಿಗೆ ಪರ್ಟಿಕ್ಯುಲರ್ಲಿ ಸೊ ಸೂಟಬಲ್ ಇದೆಯಾ ಅಥವಾ ಇಲ್ವಾ,
ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಆ ಏಜ್ ಗ್ರೂಪ್ನವ್ರಿಗೆ ಅದು ಡೆವಲಪ್ ಆಗಿರ್ತಕ್ಕಂಥ ಕ್ವಶನೇರ ಅಥವಾ ಇಲ್ವಾ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಸೊ ಅಡೋಲಸೆಂಟ್ ನಮ್ಮ ತಲೆನಲ್ಲಿ ಇರ್ತಕ್ಕಂಥದ್ದು ಅಡೋಲಸೆಂಟ್ ಏಜ್ ಗ್ರೂಪ್. ಅಡೋಲಸೆಂಟ್ ಏಜಲ್ಲಿ ಇರ್ತಕ್ಕಂಥವರ IQ ಆಸ್ ವೆಲ್ ಆಸ್ ಅವರ ಪರ್ಫಾರ್ಮೆನ್ಸನ್ನು, ಅಕಾಡೆಮಿಕ್ ಪರ್ಫಾರ್ಮೆನ್ಸನ್ನು ನಾವು ಅಸೆಸ್ ಮಾಡಬೇಕು. ಅವ್ರ ನಡುವೆ ಇರ್ತಕ್ಕಂಥ ಒಂದು ಕಾರ್ಲೇಷನನ್ನು ಅಸೆಸ್ ಮಾಡಬೇಕು. ಸೊ ನಮ್ಮ ಓವರಾಲ್ ನಮ್ಮ ಕಾನ್ಸಂಟ್ರೇಷನ್ನು ಬಿಗಿನಿಂಗ್ ಟಿಲ್ ದ ಎಂಡ್ ಸೊ ಅಡೋಲಸೆಂಟ್ ಏಜ್ ಗ್ರೂಪ್ನವ್ರಿಗೆ ಸಂಬಂಧಿಸಿದಂತಹ ವಿಚಾರಗಳೇ ಇರಬೇಕು. ಮೆಟೀರಿಯಲ್ ಅನ್ನ ತೆಗೆದುಕೋಬೇಕಾ, ಅಡೋಲಸೆಂಟ್ಗೆ ಆ ಏಜ್ ಗ್ರೂಪ್ನವ್ರಿಗೆ ರಿಲೇಟೆಡ್ ಇದೆಯಾ, ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದಾಗ ಅಕಾಡೆಮಿಕ್ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸ್ ಇದೆಯಾ, ಅದಕ್ಕೋಸ್ಕರ ಡೆವಲಪ್ ಮಾಡಿದಾರಾ? ಓಕೆ, ಸೊ ಡೆವಲಪ್ ಮಾಡಿರ್ತಕ್ಕಂಥ ಉದ್ದೇಶ ಒಂದು, ನಾವು ದತ್ತಾಂಶವನ್ನು ಸಂಗ್ರಹ ಮಾಡ್ಕೊಂಡಿರ್ತಕ್ಕಂತಹ ಉದ್ದೇಶ ಮತ್ತೊಂದಾಗಿದೆ ಅಂತ ಅಂದಾಗ ಸೊ ಇಟ್ ಈಸ್ ನಾಟ್ ಗುಡ್ ಅಂತ ಹೇಳ್ತಾ ಹೋಗ್ಬೋದು. ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದಾಗ ಆ ಏಜ್ ಗ್ರೂಪ್ನವ್ರಿಗೆ ಪರ್ಟಿಕ್ಯುಲರ್ ಆಗಿ ಅಸೆಸ್ ಮಾಡುವಂತಹ ಒಂದು ಅಕಾಡೆಮಿಕ್ ಸ್ಟ್ರೆಸ್ ಕ್ವಶನೇರೇ ಅದು ಆಗಿದೆ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು. ಸೊ ನಾವು ಇದು ಹೇಗೆ ಗೊತ್ತಾಗುತ್ತೆ, ಹೇಗೆ ನಾವು ನೋಡ್ಕೋಬೇಕು, ಅದು ಸ್ಟ್ಯಾಂಡರ್ಡೈಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಹೇಗೆ ಗುರುತಿಸ್ಕೋಬೇಕು, ಹೇಗೆ ನೋಡ್ಕೋಬೇಕು? ಸೊ ಯಾವುದೇ ಒಂದು ಕ್ವಶನೇರ್ ಆಗಲಿ ಅದಕ್ಕೊಂದು ಮ್ಯಾನ್ಯುಯಲ್ ಅಂತ ಇರುತ್ತೆ. ಮ್ಯಾನ್ಯುಯಲ್ ಸೊ ಅಂತ ಅಂದ್ರೆ ಯಾವ ರೀತಿಯಾಗಿ ಉದ್ದೇಶಗಳಿಗೋಸ್ಕರ ಈ ಕ್ವಶನೇರ್ ಡೆವಲಪ್ ಆಗಿದೆ, ಅದರದ್ದು ಆಬ್ಜೆಕ್ಟಿವ್ಸ್ ಏನು, ಎಷ್ಟು ಪಾಪ್ಯುಲೇಷನ್ಸ್ ಏನು, ಓಕೆ ಸೊ ಅದ್ರದ್ದು ಏನು ರಿಸಲ್ಟ್ ಏನು ಬಂತು, ಕಟ್ ಆಫ್ ಸ್ಕೋರ್ಸ್ ಏನು, ಎಷ್ಟು ಕ್ವಶನ್ಸ್ ಇದೆ, ಎಷ್ಟು ಫಾರ್ಮ್ಯಾಟ್ಸ್ಗಳಿದೆ, ಎಷ್ಟು ಡೈಮೆನ್ಷನ್ಸ್ಗಳಿದೆ, ಆ ಸಬ್ ಡೈಮೆನ್ಷನ್ಸ್ ವೈಸ್ ಸ್ಕೋರಿಂಗ್ ಪ್ಯಾಟರ್ನ್ಸ್ಗಳೇನು, ಇಂಟರ್ಪ್ರಿಟೇಷನ್ಸ್ ಏನು, ಸೊ ಅದ್ರ ರಿಲಯಬಿಲಿಟಿ, ಟೆಸ್ಟು ರೀಟೆಸ್ಟು, ಅದ್ರ ವ್ಯಾಲಿಡೇಷನ್ಸ್ ಏನು, ಪ್ರತಿಯೊಂದು ಇನ್ಫಾರ್ಮೇಷನು ಆ ಒಂದು ಮ್ಯಾನ್ಯಲಲ್ಲಿ ಇರುತ್ತೆ. ಸೊ ಈ ಒಂದು ಕ್ವಶನೇರು ಯಾವ ಏಜ್ ಗ್ರೂಪ್ನವ್ರಿಗೆ, ಏಜ್ ಗ್ರೂಪ್ನವ್ರು ಅಂತ ಅಂದ ತಕ್ಷಣ ಸೊ ಅಕಾಡೆಮಿಕ್ ಅಂತ ಬಂದಾಗ, ಅಕಾಡೆಮಿಕ್ ಸ್ಟ್ರೆಸ್ ಅಂತ ಬಂದಾಗ ಅಕಾಡೆಮಿಕ್ ಸ್ಟ್ರೆಸ್ಗೋಸ್ಕರನೇ ಎಕ್ಸ್ಕ್ಲೂಸಿವ್ ಆಗಿ ಡೆವಲಪ್ ಆಗಿರ್ತಕ್ಕಂಥ ಕ್ವಶನೇರ, ಅಥವಾ ಅಡೋಲಸೆಂಟ್ ಏಜ್ ಗ್ರೂಪ್ನವ್ರಿಗೆ ಜನರಲ್ ಆಗಿ ಸ್ಟ್ರೆಸ್ ಅನ್ನು ಅಸೆಸ್ ಮಾಡುವಂಥ ಕ್ವಶನೇರ. ಓಕೆ, ಸೊ ಇದೆಲ್ಲದೂ ಸಹ ನಾವು ಒಂದು ಟೂಲ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಗಮನಿಸ್ಕೋಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ. ಸೊ ಅನೇಕ ಎಲಿಮೆಂಟ್ಗಳು ಇರುತ್ತೆ ಒಂದು ವೇರಿಯೇಬಲ್ ಅನ್ನು ನಾವು ಡಿಫೈನ್ ಮಾಡಬೇಕು ಅಂತ ಅಂದ್ರೆ. ಅದೇ ಕಾರಣಗಳಿಗೋಸ್ಕರ ಆಪರೇಷನಲ್ ಡೆಫಿನೇಷನ್ ಏನು ಅನ್ನೋದನ್ನ ನಾವು ಬರೀಬೇಕಾಗುತ್ತೆ ಇನ್ ದ ಚಾಪ್ಟರ್ ಆಫ್ ಮೆಥಡಾಲಜಿ. ಥಿಯರಿಟಿಕಲ್ ಡೆಫಿನೇಷನ್, ಸ್ಟ್ರೆಸ್ ಅಂತ ಅಂದ್ರೆ ಏನೋ ಥಿಯರಿಟಿಕಲ್ ಡೆಫಿನೇಷನ್ಸ್ ಏನೋ ಕೊಟ್ಟಿರ್ತಾರೆ XYZ. ಸೊ ಏನೋ ಅವ್ರ ಪ್ರಕಾರ, ಅವರ ಒಂದು ಅಸಂಪ್ಷನ್ಸ್ ಪ್ರಕಾರ, ಅವರ ಒಂದು ಸೈಂಟಿಫಿಕ್ ಇನ್ಫಾರ್ಮೇಶನ್ ಪ್ರಕಾರ, ಸೊ ಅವರ ಒಂದು ಪ್ರಾಕ್ಟಿಕಲ್ ನಾಲೆಜ್ ಪ್ರಕಾರ, ಸೊ ಡ್ಯಾಶ್ 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 ಅನ್ನೋದು ಒಂದು ಡೆಫಿನೇಷನ್ ಸ್ಟ್ರೆಸ್. ಅಥವಾ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಏನು ಅಂತ. ಸೊ ನಮ್ಮ ಸಂಶೋಧನೆಯಲ್ಲಿ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಏನು, ಯಾವುದನ್ನ ನಾವು ಅಕಾಡೆಮಿಕ್ ಸ್ಟ್ರೆಸ್ ಅನ್ನೋದಾಗಿ ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ಅಕಾಡೆಮಿಕ್ ಸ್ಟ್ರೆಸ್ ಇಟ್ ಈಸ್ ವೆರಿ ಲಿಮಿಟೆಡ್ ಟು ಅಕಾಡೆಮಿಕ್ ರಿಲೇಟೆಡ್, ಇಂಟರ್ನಲ್ ಎನ್ವಿರಾನ್ಮೆಂಟಾ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಾ, ಪರ್ಸನಲ್ ಎಲಿಮೆಂಟಾ, ಸೊ ಯಾವುದು? ಸೊ ನಾವೇನು ಡೆಫಿನೇಷನ್ಸ್ ಅನ್ನ ಕೊಟ್ಟಿರ್ತೀವಿ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಅದೇ ಡೆಫಿನೇಷನ್ಸ್ಗೆ ಸಂಬಂಧಿಸಿದಂಥ ಕ್ವಶನೇರು ಆ ಕ್ವಶನೇರಲ್ಲಿ ಇರುತ್ತಾ ಅನ್ನೋದನ್ನ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ನಾವು ಅಕಾಡೆಮಿಕ್ ಸ್ಟ್ರೆಸ್ ಅನ್ನ ಅಸೆಸ್ ಮಾಡ್ತೀವಿ ಅಂತ ಹೇಳಿರ್ತೀವಿ. ಆ ಅಕಾಡೆಮಿಕ್ ಸ್ಟ್ರೆಸ್ ನಮ್ಮ ಆಪರೇಷನಲ್ ಡೆಫಿನೇಷನ್ ಪ್ರಕಾರ ಬರೀ ಅಥವಾ ಕೇವಲ ಅಕಾಡೆಮಿಕ್ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂತಹ ಒಂದು ಪ್ರೆಷರ್ ಏನಿರುತ್ತೆ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಎಲಿಮೆಂಟ್ಗಳನ್ನು ಸೇರಿಸಿ ಒಂದು ತಯಾರಾಗಿರ್ತಕ್ಕಂಥ ಒಂದು ಕ್ವಶನೇರ್ ಏನಿರುತ್ತೆ ಅದು ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ಇನ್ ಡೆಪ್ತ್ ಹೋದಾಗ ಅಕಾಡೆಮಿಕ್ ಸ್ಟ್ರೆಸ್ಸು ಕೇವಲ ಅಕಾಡೆಮಿಕ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಇಂದನೇ ಬರೋದಿಲ್ಲ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗಳು ಸಹ ಕಾರಣಗಳಾಗಿರ್ತವೆ. ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗಳ ಜೊತೆಗೆ ಅವರ ಪರ್ಸನಲ್ ಫ್ಯಾಕ್ಟರ್ಸ್ಗಳು ಸಹ ಅದಕ್ಕೆ ಸೇರ್ಕೊಂಡಿರುತ್ತೆ. ಸೊ ನಾವು ಸ್ಟೂಡೆಂಟ್ಸ್ಗಳನ್ನ ಜಸ್ಟ್ ಕೌನ್ಸಿಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಏನಕ್ಕೆ ತರಗತಿಗೆ ಬಂದಿಲ್ಲ ಅಂತ ಅಂದಾಗ, ಸೊ ಅದಕ್ಕೆ ಹಲವಾರು ಕಾರಣಗಳನ್ನು ಕೊಡ್ತಾರೆ. ಕೇವಲ ಹೆಲ್ತ್ ಇಶ್ಯೂ ಮಾತ್ರ ಇರೋದಿಲ್ಲ. ನಾವು ಎಕ್ಸ್ಪೆಕ್ಟೆಡ್ ಪ್ರಕಾರ ಓಕೆ
ಕೇವಲ ಹೆಲ್ತ್ ಕೈ ಕೊಡ್ತು, ಆ ಒಂದು ಕಾರಣಗಳಿಗೋಸ್ಕರ ನಾವು ಇವತ್ತು ತರಗತಿಗೆ ಬರೋಕ್ಕಾಗಿಲ್ಲ ಅಂತ ನಾವು ಅಂದ್ಕೊಂಡ್ರೆ, ಸೊ ಬೇರೆ ಬೇರೆ ಕಾರಣಗಳು, ಸೊ ಯಾವುದೂ ಸಹ ಅಕಾಡೆಮಿಕ್ ರಿಲೇಟೆಡ್ ಇರೋದಿಲ್ಲ. ಆದ್ರೆ ಇಲ್ಲಿ ಅವನ ಪರ್ಫಾರ್ಮೆನ್ಸ್ ಮೇಲೆ ಅದು ಸಿಗ್ನಿಫಿಕೆಂಟ್ ಎಫೆಕ್ಟ್ ಅನ್ನ ಮಾಡ್ತಾರೆ. ಅಕಾಡೆಮಿಕ್ ಸ್ಟ್ರೆಸ್ಸಸ್ ಅಂತ ನೋಡಿದಾಗ, ಸೊ ನಾವು ಎನ್ ನಂಬರ್ ಆಫ್ ಸ್ಟೇಟ್ಮೆಂಟ್ಗಳನ್ನ ನೋಡ್ಬೋದು, ಎನ್ ನಂಬರ್ ಆಫ್ ಸ್ಟ್ರೆಸ್ಸಸ್ಗಳನ್ನ ನೋಡ್ಬೋದು ಸ್ಟ್ರೆಸ್ಗೆ, ಅಕಾಡೆಮಿಕ್ ಸ್ಟ್ರೆಸ್ಗೆ. ಬಟ್ ನಾವು ಸಿಗ್ನಿಫಿಕೆಂಟ್ ಆಗಿ 1 by 1 ನಾವು ಅಸೆಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ, ಸೊ ಇಂಥ ಪರ್ಸನಲ್ ಫ್ಯಾಕ್ಟರ್ಸು ಸಹ ಅಕಾಡೆಮಿಕ್ ಸ್ಟ್ರೆಸ್ಗೆ ಕಾರಲೇಟ್ ಆಗುತ್ತಾ, ಲೀಡಿಂಗ್ ಆಗ್ತಾ ಇದೆಯಾ? ಸೊ ನಾವಿಲ್ಲಿ ಡೆಫಿನೇಷನ್ಸ್ ಅನ್ನು ಕೊಡಬಹುದು, ಥಿಯರಿಟಿಕಲ್ ಡೆಫಿನೇಷನ್ಸ್ ಅನ್ನು ಕೊಡಬಹುದು, ಆಪರೇಷನಲ್ ಡೆಫಿನೇಷನ್ಸ್ ಅನ್ನು ಕೊಡಬಹುದು. ಆದ್ರೆ ಚೂಸ್ ಮಾಡುವಂತ ಸಂದರ್ಭದಲ್ಲಿ ವ್ಯಾಲಿಡ್ ಅಥವಾ ಅಪ್ರೋಪ್ರಿಯೇಟ್ ಟೂಲ್ಸ್ ಅನ್ನ ಚೂಸ್ ಮಾಡುವಂತ ಸಂದರ್ಭದಲ್ಲಿ, ಸೊ ಇದು ಹೇಗೆ ಸಿಗ್ನಿಫಿಕೆಂಟ್ ಆಗುತ್ತೆ? ಓಕೆ, ಸೊ ನಾವು ಡೆಫಿನೇಷನ್ಸ್ ಒಂದು ರೀತಿಯಾಗಿ ಕೊಟ್ಕೊಂಡಿರ್ತೀವಿ, ಅಲ್ಲಿರ್ತಕ್ಕಂಥ ಕ್ವಶನ್ನೇರ್ ಅಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಒಂದು ರೀತಿಯಾಗಿರುತ್ತೆ. ಸೊ ನಾವು ಇಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾದಂಥ ಸಂದರ್ಭದಲ್ಲಿ, ಯಾವಾಗ ಸರಿ ಕಾಣ್ತಾ ಇಲ್ಲ, ಇವುಗಳ ನಡುವೆ ಒಂದು ಸಿಗ್ನಿಫಿಕೆಂಟ್ ಒಂದು ಕಾರ್ಲೇಷನ್ಸ್ ಇಲ್ಲ, ನಾವು ತೆಗೆದುಕೊಂಡಿರ್ತಕ್ಕಂತಹ ವೇರಿಯೇಬಲ್ಸು, ನಾವು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ಸು, ಕ್ವಶನಲ್ಲಿರ್ತಕ್ಕಂಥ ಕ್ವಶನ್ಸು ಸಿಗ್ನಿಫಿಕೆಂಟ್ ಸಂಬಂಧನೇ ಇಲ್ಲ ಅಂತ ಅಂದಾಗ, ಸೊ ಎಷ್ಟರ ಮಟ್ಟಿಗೆ ನಾವು ದತ್ತಾಂಶಗಳನ್ನು ಅನಾಲಿಸಿಸ್ ಮಾಡಬಹುದು, ಆ ಪಡ್ಕೊಂಡಿರ್ತಕ್ಕಂಥ ದತ್ತಾಂಶವನ್ನ ಹೇಗೆ ಸಾಮಾನ್ಯೀಕರಣಗೊಳಿಸಬಹುದು, ಸೊ ಇದೆಲ್ಲದೂ ಸಹ ಬಿಗ್ ಕ್ವಶನ್ಸ್ ಆಗ್ತಾ ಹೋಗುತ್ತೆ. ನಾವು ಕ್ವಶನ್ ಅನ್ನ ವೇರಿಯೇಬಲ್ಸ್ ಅನ್ನ ಚೂಸ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ, ಯಾವಾಗ ವೆರಿ ಫಸ್ಟ್ ಡೇ ಬಿಗಿನಿಂಗ್ ಇನ್ ದ ರಿಸರ್ಚ್ ಆಕ್ಟಿವಿಟಿ ನಾವು ವೇರಿಯೇಬಲ್ಸ್ ಅನ್ನ ಸೂಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ, ಅದಕ್ಕೆ ಸಂಬಂಧಿಸಿದಂತಹ ಅಸೆಸ್ಮೆಂಟ್ ಟೂಲ್ ಇದೆಯಾ, ಅದು ವ್ಯಾಲಿಡ್ ಆಗಿರ್ತಕ್ಕಂಥ ಟೂಲ್ ಇದೆಯಾ, ಸ್ಟ್ಯಾಂಡರ್ಡೈಸ್ ಆಗಿರ್ತಕ್ಕಂಥ ಟೂಲ್ ಇದೆಯಾ ಇಲ್ವಾ, ಸೊ ಅದ್ರದ್ದು ಸ್ಕೋರಿಂಗ್ ಪ್ಯಾಟರ್ನ್ಸ್ ಇದೆಯಾ ಇಲ್ವಾ. ಫಾರ್ ಎಕ್ಸಾಂಪಲ್, ಅಕಾಡೆಮಿಕ್ ಸ್ಟ್ರೆಸ್ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್, ಪರ್ಟಿಕ್ಯುಲರ್ ಇವರನ್ನೇ ಉದ್ದೇಶವಾಗಿ ಇಟ್ಕೊಂಡು ಅವ್ರಿಗೆ ಸಂಬಂಧಿಸಿದಂತಹ, ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕಾಲೇಜ್ ಅವರ ವಿದ್ಯಾರ್ಥಿಗಳ ಅಕಾಡೆಮಿಕ್ ಸ್ಟ್ರೆಸ್ ಅನ್ನ ಅಸೆಸ್ ಮಾಡುವಂತ ಒಂದು ಟೂಲ್ ಅಂತ ನಾವು ಅಂದ್ಕೊಂಡ್ರೆ, ಸೊ ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಇರ್ತಕ್ಕಂಥ, ಅಂದ್ರೆ ಲ್ಯಾಬು, ಸೊ ಆಪರೇಷನ್ ಥಿಯೇಟರ್ಸು, ಸೊ ಹಾಸ್ಪಿಟಲ್ ಸೆಟಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು, ಅದನ್ನೆಲ್ಲ ಅಬ್ಸರ್ವ್ ಮಾಡುವಂಥದ್ದು, ಆ ಕ್ವಶನ್ಸು ಯಾವ ರೀತಿ ಆಗಿರ್ಬೇಕು, ಸ್ಟ್ರೆಸ್ಸಸ್ಗಳು ಯಾವ ರೀತಿ ಆಗಿರ್ಬೇಕು, ಅದಕ್ಕೆ ಫೋಕಸ್ಡ್ ಆಗಿರ್ಬೇಕು. ಒಂದು ಸ್ಟ್ರೆಸ್ ಏನೋ ಬರುತ್ತೆ, ಸ್ಟ್ರೆಸ್ ಲೆವೆಲ್ಸ್ ಏನೋ ಬರುತ್ತೆ, ಅವರೇಜು, ಎಬವ್ ಅವರೇಜು, ಎಕ್ಸ್ಟ್ರೀಮು, ಲೋ, ಓಕೆ, ನಥಿಂಗು, ಸೊ ಏನೋ ಒಂದು ಬರ್ಬೋದು ಒಂದು ಇಂಟರ್ಪ್ರಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ. ಬಟ್ ಅಲ್ಲಿರ್ತಕ್ಕಂಥ ಸ್ಟ್ರೆಸ್ಸಸ್ಗಳು ಯಾವುದು? ಓಕೆ, ಸೊ ಎಲ್ರಿಗೂ ಓಕೆ, ಈಗ ಡಾಕ್ಟರ್ಸ್ ಓಕೆ, ಸೊ ನಾವು ಟ್ರೀಟ್ಮೆಂಟನ್ನು ಕೊಡಬಹುದು, ಓಕೆ, ಪ್ರಿಸ್ಕ್ರೈಬ್ ಮಾಡ್ಬೋದು, ಈ ಒಂದು ಎಲಿಮೆಂಟ್ಗಳಿಗೆಲ್ಲ ಓಕೆ ಆಗಿರುತ್ತೆ. ಬಟ್ ಆಪರೇಷನ್ ಅಂತ ಬಂದಾಗ, ಓಕೆ, ಒಂದು ಫಸ್ಟ್ ಏಡ್ ಮಾಡೋ ಒಂದು ಆಕ್ಸಿಡೆಂಟ್ ಕೇಸನ್ನು ನಾವು ನೋಡಬೇಕು ಅಂತಂದಾಗ, ಬ್ಲಡ್ ನೋಡಿದ್ರೆ ನಮ್ಗೆ ಆಗ್ತಾ ಇಲ್ಲ ಅಂತ ಬಂದಾಗ, ಆ ಕ್ವಶನ್ನೇರನ್ನು ನಾವಲ್ಲಿ ಇನ್ಸರ್ಟ್ ಮಾಡಿಲ್ವಾ, ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ಗಳು ಒಂದು ಏನು ಸ್ಟ್ರೆಸ್ಗಳು ಅಂತ ನಾವು ಇಲ್ಲಿ ಏನಾದ್ರು ತೆಗೆದುಕೊಂಡ್ರೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಸ್ಟ್ರೆಸ್ಗೆ, ಸೊ ಅದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಅನೇಕ ವಿಷಯಗಳನ್ನ ನಾವು ತೆಗೆದುಕೊಂಡ್ರೆ ಸೊ ಇಂತಹ ಅನೇಕ ಸಿಗ್ನಿಫಿಕೆಂಟ್ ವಿಚಾರಗಳು ನಮಗೆ ಕಣ್ಮುಂದೆ ಬರ್ತಾ ಹೋಗುತ್ತೆ. ಸೊ ಅದನ್ನ ನಾವು ಗಣನೆಗೆ ತೆಗೆದುಕೋಬಹುದಾ, ಗಣನೆಗೆ ತೆಗೆದುಕೋಬಾರದ್ವಾ? ಸೊ ಇಲ್ಲಿ ಈ ಅರ್ಥ ವಿವರಣೆ ಮತ್ತೆ ಸಾಮಾನ್ಯೀಕರಣಗೊಳಿಸುವಂತ ಪ್ರಕ್ರಿಯೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನಾವು ಸ್ಟೂಡೆಂಟ್ ಅಥವಾ ವಿದ್ಯಾರ್ಥಿಗಳ ಮೇಲೆ ತೆಗೆದುಕೊಳ್ತಾ ಇದೀವಿ, ವಿದ್ಯಾರ್ಥಿಗಳಿಗೋಸ್ಕರ ಕೊಡ್ತಾ ಇದೀವಿ, ಅದರಿಂದ ಬಂದಿರತಕ್ಕಂಥ ಡೇಟಾ ಅಂತಂದ್ರೆ, ಸೊ ದಟ್ ಡೇಟಾ ವಿಲ್ ನಾಟ್ ಬಿ ಅಕ್ಸೆಪ್ಟಬಲ್, ವಿಲ್ ನಾಟ್ ಬಿ suitable for all the students. ಆ ಪರ್ಟಿಕ್ಯುಲರ್ ಏಜ್ ಗ್ರೂಪು, ಪರ್ಟಿಕ್ಯುಲರ್ ಡೊಮೈನ್, ಆ ಪರ್ಟಿಕ್ಯುಲರ್ ಎಲಿಮೆಂಟ್, ಅಲ್ಲಿರ್ತಕ್ಕಂಥ ಸ್ಟ್ರೆಸರ್ಸ್ಗಳು ಯಾವುದು, ಯಾವ ಸ್ಟ್ರೆಸರ್ಸ್ಗಳ ಕಾರಣಗಳಿಗೋಸ್ಕರ ಇದನ್ನ ತೆಗೆದುಕೊಂಡಿದೀವಿ.
ಓಕೆ, ಸೊ ಕೆಲವೊಂದು ವಿಷಯಗಳು ಲ್ಯಾಬೊರೇಟರಿಗೆ ಸಂಬಂಧಿಸಿದಂತಹ ಏನೋ ಸ್ಟ್ರೆಸಸ್ಗಳು ಜಾಸ್ತಿ ಇರಬಹುದು, ಅಥವಾ ಪ್ರಾಕ್ಟಿಕಲ್ ವಿಷಯಗಳಿಗೆ ಸಂಬಂಧಿಸಿದಂತಹ ಒಂದು ಸ್ಟ್ರೆಸಸ್ ಅನ್ನ ಅಥವಾ ಸ್ಟ್ರೆಸಸ್ಗಳನ್ನ ನಾವು ಗುರುತಿಸ್ಕೊಂಡಿದೀವಿ ಅಂತಂದ್ರೆ, ಸೊ ಅಲ್ಲಿ ಆರ್ಟ್ಸ್ ಅಥವಾ ಕಾಮರ್ಸ್, ಸೊ ಯಾವ ಸಬ್ಜೆಕ್ಟ್ಗಳಿಗೆ ಪ್ರಾಕ್ಟಿಕಲ್ಸ್ ಇಲ್ಲ, ಸೊ ಅಂತಹ ಸಬ್ಜೆಕ್ಟ್ಗಳಿಗೆ ಅಥವಾ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಟ್ರೆಸ್ ಕ್ವಶನ್ ಅಪ್ಲಿಕೇಬಲ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ, ಸೊ ಹೀಗೆ ಸೊ ಒಂದೊಂದು ಡೈಮೆನ್ಷನ್ಸ್, ಒಂದೊಂದು ಎಲಿಮೆಂಟ್ಗಳು ಒಂದು ಸಬ್ಜೆಕ್ಟ್ ಇಂದ ಮತ್ತೊಂದು ಸಬ್ಜೆಕ್ಟ್ಗೆ, ಒಂದು ವೇರಿಯೇಬಲ್ಗಿಂತ ಮತ್ತೊಂದು ವೇರಿಯೇಬಲ್ಗೆ, ಒಂದು ಕಮ್ಯುನಿಟಿಯಿಂದ ಮತ್ತೊಂದು ಕಮ್ಯುನಿಟಿಗೆ ಸೊ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ನಾವು ಇಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ಹಲವಾರು ವಿಷಯಗಳಲ್ಲಿ ವೇರಿಯೇಷನ್ಸ್ ಇರುತ್ತೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ಸ್. ಸೊ ಓದಿರ್ತಕ್ಕಂಥದ್ದು ಸೈಕಾಲಜಿನೇ ಆದ್ರೂ, ಸೊ ಈ ಯೂನಿವರ್ಸಿಟಿನಲ್ಲಿ ಲ್ಯಾಬ್ ಮೆಟೀರಿಯಲ್ ಒಂದು ರೀತಿ, ಮತ್ತೊಂದು ಯೂನಿವರ್ಸಿಟಿ ಲ್ಯಾಬ್ ಮೆಟೀರಿಯಲ್ ಒಂದು ರೀತಿ. ಸೊ ಇಲ್ಲಿಗೆ 100 ಮಾರ್ಕ್ಸ್ ಇರುತ್ತೆ, ಅಲ್ಲಿ 150 ಮಾರ್ಕ್ಸ್ ಇರುತ್ತೆ, ಪರ್ಸೆಂಟೇಜ್ ವೈಸ್ ವೇರಿಯೇಷನ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿರ್ತಕ್ಕಂಥ ಮೆಟೀರಿಯಲ್ಲು ಅಂದ್ರೆ ಸಿಲೆಬಸ್ಸು, ಅಲ್ಲಿರ್ತಕ್ಕಂತಹ ಮೆಟೀರಿಯಲ್ಲು ಅಂದ್ರೆ ಸಿಲೆಬಸ್ಸು. ಸೊ ಇನ್ ಡೆಪ್ತ್, ಸೊ ಇಲ್ಲಿ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ನಾವು ಪ್ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕಂಟೆಂಟ್ಗಳನ್ನು ಕೊಟ್ಟಿದ್ದೀವಿ, ಯಾವ ರೀತಿಯಾಗಿ ವ್ಯಾಲ್ಯೂಯೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವ ಕ್ರೈಟೀರಿಯಾ ಬೇಸ್ ಮೇಲೆ ಮಾರ್ಕ್ಸನ್ನು ಅಸೈನ್ ಮಾಡ್ತಾ ಇದ್ದೀವಿ, ಸೊ ಪ್ರತಿಯೊಂದು ಸಹ ಡಿಫರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ಸೊ ಒಂದು ಸಬ್ಜೆಕ್ಟ್ಗೆ ಹೆಚ್ಚಿನದಾಗಿ ಅಡ್ಮಿಷನ್ ಆಗ್ತಾ ಇದೆ ಅಂತಂದರೆ ಇದನ್ನು ಎಲ್ಲ ಯೂನಿವರ್ಸಿಟಿಗೂ ಅಪ್ಲಿಕೇಬಲ್ ಮಾಡಲಿಕ್ಕೆ ಆಗೋದಿಲ್ಲ. ಪೋಸ್ಟ್ ಕೋವಿಡ್, ಸೊ ಸೈಕಾಲಜಿ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಬೇಕು ಅನ್ನೋ ಕಾರಣಗಳಿಗೋಸ್ಕರ ಸೇರ್ತಾ ಇದ್ದಾರೆ, ನಮ್ಮನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಗಳಿಗೋಸ್ಕರ ಸೇರ್ತಾ ಇದ್ದಾರೆ ಹೆಚ್ಚಿನದಾಗಿ ಸೈಕಾಲಜಿಗೆ ಅನ್ನೋದೇ ಆದರೆ, ಸೊ ಒಂದು ಡೇಟಾ, ಒಂದು ಮಾಹಿತಿಯ ಪ್ರಕಾರ ಅದು ಎಸ್ ಅಂತ ಅಂದ್ರೂ ಎಲ್ಲ ಯೂನಿವರ್ಸಿಟಿಗೂ ಕಂಪೇರ್ ಮಾಡಿದ್ರೆ ಸೊ ಅಂಥದ್ದೇ ಕಾರಣಗಳಿಗೋಸ್ಕರ ಜಾಯಿನ್ ಆಗ್ತಾ ಇದ್ದಾರೆ, ಸೊ ಇಷ್ಟು ವರ್ಷ ಜಾಯಿನ್ ಆಗಿದ್ದಾರೆ, ಸೊ ಮುಂದೆ ಆಗ್ತಾರೆ ಅನ್ನೋ ಒಂದು ಕಾರಣಗಳಿಗೋಸ್ಕರ ನಾವು ಅಂತಹ ಮಾಹಿತಿಯನ್ನು ಜನರಲೈಸೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾವಾಗಲೂ ಸಹ ಫ್ರೆಶ್ ಇನ್ಫಾರ್ಮೇಶನ್, ನಮ್ಮ ಥಾಟ್ ಪ್ರೊಸೆಸ್ಸು, ಸೊ ನಮ್ಮ ಎಮೋಷನ್ಸು, ನಮ್ಮ ಐಡಿಯಾಸು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಕಾಲದಿಂದ ಕಾಲಕ್ಕೆ ಒಂದು ನಡೆದಿರ್ತಕ್ಕಂಥ ಘಟನಾವಳಿಗಳು ಸೊ ಎಕ್ಸ್ಪ್ಲೇನ್ ಮಾಡುವಂತಹ ರೀತಿಗಳು ಬೇರೆ ಆಗ್ತಾ ಹೋಗುತ್ತೆ, ಅದರಿಂದ ಬಂದಿರತಕ್ಕಂಥ ಒಂದು ಔಟ್ಪುಟ್ಗಳು ಬೇರೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಒಂದು ಅರ್ಥವಿವರಣೆ ಮತ್ತು ಸಾಮಾನ್ಯೀಕರಣಗೊಳಿಸುವಂಥದ್ದು. ಸೊ ಅರ್ಥವಿವರಣೆ ಒಂದೇ ರೀತಿಯಾಗಿರಬಹುದು. ಒಂದು ಕ್ವಶನೇರ್ ಅನ್ನು ಯೂಸ್ ಮಾಡಿದೀವಿ ಅಂತ ಅಂದಾಗ ಬೇರೆ ಬೇರೆ ಎಲಿಮೆಂಟ್ ಅಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ, ಬೇರೆ ಬೇರೆ ಜನರು ಬೇರೆ ಬೇರೆ ಭಾಗದಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಡೇಟಾವನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತ ಅಂದಾಗ ಸೊ ಎಲ್ಲ ಕಡೆನೂ ಸಹ ಅರ್ಥವಿವರಣೆ ಒಂದೇ ರೀತಿಯಾಗಿ ಇರಬಹುದು. ಸಾಮಾನ್ಯೀಕರಣಗೊಳಿಸುವಂತಹ ಒಂದು ಪ್ರಕ್ರಿಯೆ ಯಾರ ಮೇಲೆ ಮಾಡಿದ್ದೀವಿ, ಏನಕ್ಕೋಸ್ಕರ ಮಾಡಿದ್ದೀವಿ, ಸೊ ಅಂಥದ್ದೇ ಕ್ಯಾಟಗರಿ ಹೊಂದಿರತಕ್ಕಂತಹ ಒಂದು ಸಮೂಹ ಸಾಮಾನ್ಯೀಕರಣಗೊಳಿಸಬಹುದು. ಸೊ ಇಲ್ಲ, ಸಾಮಾನ್ಯೀಕರಣಗೊಳಿಸ್ಲಿಕ್ಕೆ ಒಂದೇ ರೀತಿಯಾದಂಥ ಕ್ಯಾಟಗರಿ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು ಇಲ್ಲಿಲ್ಲ, ಸೊ ಅಂತಹ ಪ್ರಕರಣಗಳಲ್ಲಿ ಇಂತಹ ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮಾಹಿತಿಯನ್ನು ನಾವು ಅರ್ಥವಿವರಣೆ ಕೊಟ್ಟು ಅದಕ್ಕೆ ಜನರಲೈಸೇಷನ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಗೆ ಸಾಮಾನ್ಯವಾಗಿ ಒಳಪಡಿಸೋದು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ದತ್ತಾಂಶಗಳ ಆಧಾರದ ಮೇಲೆ ನೆಕ್ಸ್ಟ್ ಪಾಯಿಂಟ್, ವರದಿಯನ್ನು ತಯಾರಿಸಬೇಕು. ಓಕೆ, ಸೊ ಅಧ್ಯಯನಗಳನ್ನು ಮುಂದುವರಿಸೋದು, ಪ್ರಾಕಲ್ಪನೆಗಳನ್ನು ರಚಿಸೋದು, ಸಂಶೋಧನಾ ವಿಧಾನಗಳನ್ನು ರಚಿಸೋದು, ನಮೂನೆ ಮತ್ತು ಅದರ ವಿಜ್ಞಾನ ಗುರುತಿಸೋದು, ಸಂಶೋಧನೆಯನ್ನು ಸಂಗ್ರಹಿಸುವುದು, ದತ್ತಾಂಶವನ್ನು ಸಂಗ್ರಹಿಸುವುದು, ಅದನ್ನು ಇಂಟರ್ಪ್ರಿಟೇಷನ್ ಮಾಡುವಂಥದ್ದು. ಓಕೆ, ವರದಿಯನ್ನು ತಯಾರಿಸೋದು, ಸಾಮಾನ್ಯೀಕರಣ ಮತ್ತು ಅರ್ಥವಿವರಣೆಯನ್ನು ಮಾಡಿ, ಪ್ರಾಕಲ್ಪನೆಯನ್ನ ಪರೀಕ್ಷಿಸಿದ ನಂತರ ಬಂದಂತಹ ವರದಿಯ ಮೇಲೆ ಅರ್ಥವಿವರಣೆಗಳನ್ನು ನೀಡಿ ಒಟ್ಟು ಜನಸಂಖ್ಯೆಗೆ ಅನ್ವಯವಾಗುವಂತೆ ಸಾಮಾನ್ಯೀಕರಣಗೊಳಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಸಂಶೋಧಕರು ಭಾವನೆಗಳ ಮೇಲೆ ಕೆಲವು ಸಿದ್ಧಾಂತಗಳ ಆಧಾರದ ಮೇಲೆ ವಿವರಿಸುತ್ತಾನೆ, ಇದನ್ನೇ ಅರ್ಥವಿವರಣೆ. ಸೊ ಇಲ್ಲಿ ಕೆಲವೊಂದು ಸಿದ್ಧಾಂತಗಳ ಜಸ್ಟಿಫಿಕೇಶನ್ ಅನ್ನ ಕೊಡ್ಬೇಕಾಗ್ತದೆ. ಸ್ಟ್ರೆಸ್ ಅಂತ ಅಂದ್ರೆ ಏನು, ಒಂದು ಡೆಫಿನೇಷನ್ಸ್ ಇರುತ್ತೆ.
ಡೆಫಿನೇಷನ್ಸ್ ಸ್ಟ್ರೆಸ್ ಅಂತಂದ್ರೆ ಫೈಟ್ ಅಂಡ್ ಫ್ಲೈಟ್ ರೆಸ್ಪಾನ್ಸಸ್ ಟು ದ ಪರ್ಟಿಕ್ಯುಲರ್ ಸ್ಟಿಮ್ಯುಲಿ. ಇಟ್ ಈಸ್ ಅ ಬಾಡೀಸ್ ಫೈಟ್ ಅಂಡ್ ಫ್ಲೈಟ್ ರೆಸ್ಪಾನ್ಸಸ್. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಸೊ ಯಾವ ರೀತಿಯಾಗಿ ಶುರುವಾಗುತ್ತೆ, ಒಂದು ಯಾವುದೋ ಒಂದು ಫ್ಯಾಕ್ಟರ್ಸ್, ಒಂದು ಸ್ಟಿಮ್ಯುಲೇಷನ್ಸ್ ಬರ್ತಾ ಇದೆ ಎನ್ವಿರಾನ್ಮೆಂಟ್ ಇಂದ ಅಂತ ಅಂದಾಗ, ಸೊ ನಮ್ಮ ಕಡೆಯಿಂದ ಎರಡು ಪ್ರಾಬಬಲ್ ಫ್ಯಾಕ್ಟರ್ಸ್ಗಳು ರೈಸ್ ಆಗ್ಬೋದು. ಸೊ ಒಂದು ಫೈಟ್ ಮಾಡುವಂತಹ ಒಂದು ಎಬಿಲಿಟಿ ಇರುತ್ತೆ, ಅಥವಾ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಇಟ್ ಈಸ್ ಮನಸ್ಥಿತಿ ಆಧಾರದ ಮೇಲೆ ಹೇಳ್ತಾ ಇಲ್ಲ ಇಲ್ಲಿ, ನಮ್ಮ ಸ್ಟ್ರೆಂತ್ನ ಮೇಲೆ, ಒಂದು ಬಾಡಿ ಸ್ಟ್ರೆಂತ್ನ ಆಧಾರದ ಮೇಲೆ ನಾವು ಅರ್ಥವಿವರಣೆಗಳನ್ನು ಕೊಡ್ತಾ ಇದ್ದೀವಿ. ಸೊ ಬಾಡಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಎರಡು ಪ್ರಾಬಬಲ್ ರೀಸನ್ ಅಲ್ಲಿ ರಿಯಾಕ್ಟ್ ಮಾಡ್ಬೋದು. ನಮ್ಮ ಎದುರಿಗೆ ಒಂದು ಆಬ್ಜೆಕ್ಟ್ ನಿಂತಿದೆ, ಅಥವಾ ಸಡನ್ ಆಗಿ ಬರುತ್ತೆ, ಸೊ ಒಂದು ಅಥವಾ ಒಂದು ಸ್ನೇಕ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ನಮ್ಮಲ್ಲಿ ಎರಡು ಪ್ರಾಬಬಲ್ ಆಯ್ಕೆ ಬರುತ್ತೆ. ಓಕೆ, ಅದೇನು ಮಾಡೋದಿಲ್ಲ, ಅದ್ರ ಪಡೆಗೆ ಅದು ಹೋಗುತ್ತೆ. ಸೊ ಇಲ್ಲ, ಅದು ಕಚ್ಚಬಹುದು ನಮ್ಮನ್ನ, ಸೊ ಅಲ್ಲಿಂದ ದೂರ ಹೋಗೋಣ. ಸೊ ಇಲ್ಲಿ ಅದೇನು ಮಾಡೋದಿಲ್ಲ, ಅಥವಾ ಡಿಸ್ಟೆನ್ಸ್ ಇದೆ, ಸೊ ಅದೊಂದು ಅರಿವಿಗೆ ಬರುತ್ತೆ ನಮಗೆ. ಆಲ್ ಆಫ್ ಎ ಮೂಮೆಂಟ್, ಆಲ್ ಆಫ್ ಎ ಸಡನ್ ಆ ಒಂದು ಇನ್ಫಾರ್ಮೇಶನ್ ನಮಗೆ ಬ್ರೈನ್ಗೆ ಹೋಗುತ್ತೆ. ಸೊ ಅದರಿಂದ ನಮಗೆ ಏನು ಥ್ರೆಟ್ ಆಗೋದಿಲ್ಲ, ಅದರಿಂದ ಹಾನಿಗೊಳಗಾಗೋದಿಲ್ಲ, ಘಾಸಿಗೊಳಗಾಗೋದಿಲ್ಲ. ಬೈ ದ ಮೂವ್ಮೆಂಟ್ ನಮಗೆ ಒಂದು ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸ್ಬೋದು. ಆಗುವಂತಕ್ಕಂಥ ಒಂದು ಗಾಬರಿ, ನಮ್ಮ ಮುಖಭಾವ, ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸು, ನಮ್ಮ ಆರ್ಗನ್ಸು ಅದಕ್ಕೆ ರಿಯಾಕ್ಟ್ ಮಾಡಬಹುದು ಗಾಬರಿಯಾಗಿ. ಅಟ್ ದ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಸೆಕೆಂಡ್ ನಮಗೆ ಅದು ಅರಿವಾಗುತ್ತೆ, ಅದೇನು ನಮಗೆ ಆರ್ ಮಾಡಲ್ಲ, ಅಷ್ಟು ಸೇಫ್ ಡಿಸ್ಟೆನ್ಸಲ್ಲಿ ನಾವಿದ್ದೀವಿ. ಸೊ ಆ ಡಿಸ್ಟೆನ್ಸು ಅಥವಾ ಅದರಲ್ಲಿರ್ತಕ್ಕಂಥ ಒಂದು ಆಕಾರ, ಇರ್ತಕ್ಕಂಥ ಒಂದು ಪ್ರಾಬಬಿಲಿಟಿ, ಸೊ ಇವುಗಳ ಆಧಾರದ ಮೇಲೆ ಸೊ ನಮಗೆ ಫೈಟ್ ಅಥವಾ ಫ್ಲೈಟ್ ರೆಸ್ಪಾನ್ಸಸ್ಗಳು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಆವನ್ನ ನೋಡಿದ್ರೆ ಸೊ ನಮ್ಮಲ್ಲಿ ಗಾಬರಿ ಆಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಅದು ಎಷ್ಟೊತ್ತು ಉಳ್ಕೊಳ್ಳುತ್ತೆ, ಅದರದ ತೀಕ್ಷ್ಣತೆ ಎಷ್ಟಿರುತ್ತೆ, ಅದನ್ನ ಹೇಗೆ ನಾವು ಮ್ಯಾನೇಜ್ ಅನ್ನ ಮಾಡ್ಕೊಳ್ತೀವಿ, ಫ್ಯಾಕ್ಟರ್ಸ್ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಇಂಟರ್ಪ್ರಿಟೇಷನ್ ಅನ್ನು ಮಾಡಬೇಕು, ಅನಾಲಿಸಿಸ್ ಅನ್ನು ಮಾಡಬೇಕು ಅಂತ ಅಂದ್ರೆ, ಸೊ ಅದಕ್ಕೊಂದು ಥಿಯರೀಸ್ಗಳನ್ನ, ಈಗ ಲರ್ನಿಂಗ್ ಥಿಯರಿ ಇದೆ, ಕ್ಲಾಸಿಕಲ್ ಕಂಡೀಷನ್. ಹಾಗಾದ್ರೆ ಏನು ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಅಂದ್ರೆ, ಓಕೆ, ಒಂದು ಅಸಹಜವಾಗಿರ್ತಕ್ಕಂತಹ ಒಂದು ಪ್ರಚೋದನೆಗೆ ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ಪಡಿಬಹುದು. ಸೊ ಹೇಗೆ ಸಾಧ್ಯ? ಸೊ ಥಿಯರಿಟಿಕಲಿ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಅದು ರಿಯಾಲಿಟಿಗೆ ಬರ್ದಲೇ ಇರ್ತಕ್ಕಂತಹ ಕಂಟೆಂಟ್ ಆಗ್ಬಿಡುತ್ತೆ. ಸೊ ಹೇಗೆ ಒಂದು ಅಸಹಜ ಪ್ರಚೋದನೆಗೆ ಸಹಜವಾದಂಥ ಪ್ರತಿಕ್ರಿಯೆಗಳನ್ನು ಹೇಗೆ ಅಸೋಸಿಯೇಟ್ ಮಾಡಬಹುದು? ಸಾಧ್ಯನಾ? ಸಹಜವಾಗಿರ್ತಕ್ಕಂತಹ ಪ್ರಚೋದನೆಗೆ ಸಹಜವಾಗಿರ್ತಕ್ಕಂತಹ ಪ್ರತಿಕ್ರಿಯೆಗಳನ್ನು ಪಡೆಯುವಂಥದ್ದು ಸಹಜ. ಹೇಗೆ ಈ ಒಂದು ಅಸಹಜವಾಗಿರ್ತಕ್ಕಂತಹ ಪ್ರಚೋದನೆಗೆ ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ಪಡೆಯೋದು? ಸೊ ಥಿಯರಿಟಿಕಲಿ ನಾವು ಅದನ್ನ ನೋಡ್ತೀವಿ, ಗಮನಿಸ್ತೀವಿ ಅಂತಂದ್ರೆ ಅದಕ್ಕೊಂದು ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಸೈಂಟಿಫಿಕ್ ರೀಸನ್, ಎಸ್ ಈ ಒಂದು ಕಾರಣಗಳಿಗೋಸ್ಕರ ಇದಾಗುತ್ತೆ ಅನ್ನೋದನ್ನ ನಾವು ಆ ಕಾರಣಗಳಿಗೋಸ್ಕರ ಕಂಡೀಷನ್ ಆಗುತ್ತೆ ಅನ್ನೋ ಒಂದು ಥಿಯರಿಯನ್ನ ನಾವು ಬಿಲ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಎಕ್ಸ್ಪೆರಿಮೆಂಟ್ ಮುಖಾಂತರ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅಂತ ಅಂದಾಗ ಎಸ್ ಅಂತಹ ಒಂದು ಸಹ ಸಂಬಂಧವನ್ನ ಏರ್ಪಡಿಸಬಹುದು. ಸೊ ನಾವು ಥಿಯರಿಟಿಕಲಿ ನಾವು ಅದನ್ನ ಅಕ್ಸೆಪ್ಟ್ ಮಾಡೋಕೆ ನಾವು ರೆಡಿ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು? ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ತೋರಿಸ್ಬೇಕಾಗತ್ತೆ. ಸೊ ಆ ಒಂದು ಕೆಲಸವನ್ನ ಪಾಲ್ ಅವರು ಮಾಡಿದ್ರು. ಅಂದ್ರೆ ಒಂದು ರಿಲೇಶನ್ಶಿಪ್ ಯಾವ ರೀತಿಯಾಗಿ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಇರ್ತಕ್ಕಂಥ ಫ್ಯಾಕ್ಟರ್ಸ್ಗಳು ಏನು, ಹೇಗೆ ಅದು ಜನರಲೇಷನ್ ಆಗುತ್ತೆ. ಸೊ ಅಲ್ಲಿ ಒಂದು ಥಿಯರಿ ಬಿಲ್ಡ್ ಆಗ್ತಾ ಹೋಗ್ಬೇಕು. ಸೊ ಅಲ್ಲಿ ಬರ್ತಾ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗಳು ಯಾವ ರೀತಿ ಅಸೋಸಿಯೇಟ್ ಆಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಸೊ ಆಗಿದ್ದಾಗ ಮಾತ್ರ ಅಲ್ಲಿ ನಾವು ಒಂದು ಪ್ರಾಪರ್ ಜಸ್ಟಿಫಿಕೇಶನ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಸಹಜ ಪ್ರಚೋದನೆ, ಒಂದು ಸಹಜ ಪ್ರತಿಕ್ರಿಯೆಗಳನ್ನ ಪಡೆಯೋದು ಸಹಜವಾ, ಸಾಮಾನ್ಯವಾ, ಅಥವಾ ಇದು ಆಗುತ್ತಾ ಅನ್ನೋದೇ ಆದ್ರೆ, ಸೊ ಅಫ್ಕೋರ್ಸ್ ಬಿಗಿನಿಂಗ್ ಪಾರ್ಟ್ ಅಲ್ಲಿ ಇದು ಸಾಧ್ಯ ಆಗ್ತಾ ಹೋಗೋದಿಲ್ಲ.
ಸೊ ಅಲ್ಲಿ ಒಂದಷ್ಟು ಟ್ರಯಲ್ಗಳಾಗಬೇಕು. ಟ್ರಯಲ್ಗಳಾದ ನಂತರದಲ್ಲಿ ಆ ಒಂದು ಜೀವಿಗೆ ಅದು ಅರ್ಥ ಆಗಬೇಕು. ಎಸ್, ಪಾವ್ಲೋವ್ ಪ್ರಕಾರ ಒಂದು ಬಿಲ್ ಶಬ್ದ ಆಗುತ್ತೆ. ಬಿಲ್ ಶಬ್ದ ಅದೊಂದು ಏನೋ ಅಸಹಜವಾದಂತಹ ಪ್ರಚೋದನೆ. ಎಕ್ಸ್ಪೆರಿಮೆಂಟರ್ ಏನ್ ಮಾಡ್ತಾರೆ, ಬೆಲ್ ಶಬ್ದದ ಜೊತೆಗೆ ಒಂದು ಸಹಜವಾದಂತಹ ಪ್ರತಿಕ್ರಿಯೆಗಳನ್ನ ಪ್ರಚೋದನೆಯನ್ನು ಸಹ ಕೊಡ್ತಾ ಹೋಗ್ತಾರೆ. ಅದರ ಆಹಾರವನ್ನ ಡಿಸ್ಪ್ಲೇ ಮಾಡುವಂಥದ್ದು. ಸಹಜವಾಗಿ ಹಸ್ತಿರ್ತಕ್ಕಂಥ ಒಂದು ನಾಯಿ ಓಕೆ ಆಹಾರವನ್ನ ಕಂಡಾಗ ಸ್ಯಾಲ್ಯುವೇಷನ್ ಅಂದ್ರೆ ಜಲ್ಲು ಬರುವಂಥದ್ದು, ಲಾವಾರಸ ಬರುವಂಥದ್ದು ಸಹಜ ಹಸ್ದಿರ್ತಕ್ಕಂಥ ಒಂದು ಪ್ರಾಣಿ. ಸೊ ಇದನ್ನ ಕಂಟಿನ್ಯೂಸ್ ಆಗಿ ಒಂದು 10, 20 ಅಥವಾ ಒಂದು 50 ಟ್ರಯಲ್, ಸೊ ಈ ತರ ಪ್ರತಿದಿನ ನಾವು ಈ ತರ ಕೊಡ್ತಾ ಹೋಗ್ತಾ ಇದೀವಿ ಅಂತ ಅಂದಾಗ, ಸೊ ಹಸ್ತಿರ್ತಕ್ಕಂಥ ಒಂದು ಜೀವಿ ಆ ಗಂಟೆಯ ಶಬ್ದ ಕೇಳಿದ ತಕ್ಷಣ ಸೊ ಜಲ್ಲು ಸುರಿಸುವಂತಹ ಒಂದು ಪ್ರತಿಕ್ರಿಯೆಯನ್ನ, ಸಹಜವಾದಂತಹ ಪ್ರತಿಕ್ರಿಯೆಯನ್ನ ನಾವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಇದು ಯಾವಾಗ ಸಾಧ್ಯ ಅಂತ ಅಂದಾಗ ಆಲ್ ಆಫ್ ಎ ಸಡನ್ ಅಥವಾ ಒನ್ ಟ್ರಯಲ್ ಅಲ್ಲಿ ಸೊ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಅಸೋಸಿಯೇಟ್ ಆಗ್ಬೇಕು, ಸಂಬಂಧ ಒಂದು ಬೆಸುಗೆ ಆಗ್ಬೇಕು ಅಂತಾರೆ. ಅಲ್ಲಿ ಅನೇಕ ಪ್ರತಿಕ್ರಿಯೆ ಟ್ರಯಲ್ಸ್ಗಳು ಆಗ್ತಾ ಹೋಗ್ಬೇಕು. ಅಂದ್ರೆ ಅಸಹಜ ಪ್ರಚೋದನೆಯ ಜೊತೆಗೆ ನಾವು ಸಹಜ ಪ್ರಚೋದನೆಯನ್ನ ಅಸೋಸಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಅರಿವು ಆ ಒಂದು ಜೀವಿಗೆ ಬಂದಾಗ, ಆ ಒಂದು ಜೀವಿ ಅಸಹಜ ಪ್ರಚೋದನೆಗೆ ಎಕ್ಸ್ಪೆಕ್ಟ್ ಮಾಡಿದ ನಂತರದಲ್ಲೇ ಒಂದು ಸಹಜವಾದಂತಹ ಒಂದು ಪ್ರಚೋದನೆ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಸಾಲ್ವೇ ಮಾಡೋದನ್ನ ಅದು ನಾವು ಕಲಿತಾ ಹೋಗಬಹುದು. ಸೊ ಇದನ್ನ ಕಂಡೀಷನಿಂಗ್ ಅಂತ ಕರೀತಾರೆ. ಸೊ ಯಾವಾಗ ಎಲ್ಲಿವರೆಗೂ ಇರುತ್ತೆ ಆ ಕಂಡೀಷನಿಂಗು, ಆ ಸಹಸಂಬಂಧ ಎಲ್ಲಿವರೆಗೂ ಎಸ್ಟಾಬ್ಲಿಷ್ ಆಗುತ್ತೆ? ಸೊ ಒಂದು ಹಂತದವರೆಗೂ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ಸೊ ನಂತರದಲ್ಲಿ ಜೀವಿಗೆ ಕೇವಲ ಬೆಲ್ ಶಬ್ದ ಮಾಡದ ತಕ್ಷಣ ಆಹಾರ ಬರುತ್ತೆ ಅಂತ ಗೊತ್ತು, ಅಲ್ಲಿ ಜಲ್ಲು ಸುರಿಸುವಂತ ಒಂದು ಪ್ರಕ್ರಿಯೆ ಶುರು ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಒಂದು ಹಂತದಲ್ಲಿ ಕೇವಲ ಅಸಹಜ ಪ್ರಚೋದನೆಯನ್ನ ಕೊಟ್ರೆ, ಸಹಜ ಪ್ರಚೋದನೆಯನ್ನು ಕೊಡ್ಲಿಲ್ಲ ಅಂತ ಅಂದಾಗ, ಸೊ 1 ಅಥವಾ 2 ಟ್ರಯಲ್ ಅಂತದ್ದೇ ಆದಂತಹ ಜಲ್ಲು ಸುರಿಸುವಂತಹ ಪ್ರತಿಕ್ರಿಯೆ ನಮಗೆ ಅಂದ್ರೆ ಸಹಜವಾದಂತಹ ಪ್ರತಿಕ್ರಿಯೆ ಕಾಣಿಸ್ಕೊಳ್ಳುತ್ತೆ. ನಂತರದಲ್ಲಿ ಅದು ಮಾಯ ಆಗ್ತಾ ಹೋಗುತ್ತೆ. ನಾವು ಕೇವಲ ಅಸಹಜ ಪ್ರಚೋದನೆಯನ್ನ ಮಾತ್ರ ಕೊಡ್ತಾ ಇದ್ದೀವಿ, ಸಹಜ ಪ್ರಚೋದನೆಯನ್ನ ಕೊಡ್ತಾ ಇಲ್ಲ. ಸೊ ಆ ಜೀವಿಯಿಂದ ಒಂದ್ಸಲ ಎಸ್ಟಾಬ್ಲಿಷ್ ಆದಂತಹ ಒಂದು ಅನುಬಂಧನೆ, ಸೊ ಅದು ದೀರ್ಘಕಾಲ ಉಳ್ಕೋಬೇಕು ಅನ್ನೋದೇ ಆದ್ರೆ ಕಂಟಿನ್ಯೂಸ್ ಆಗಿ ನಾವು ಈ ಎರಡನ್ನು ಸಹ ಒಟ್ಟೆ ಟೈಮ್ ಕೊಡ್ತಾ ಇರೋದು. ಸೊ ಕೇವಲ ಅಸಹಜ ಪ್ರಚೋದನೆಗೆ ಇದು ಉಳ್ಕೊಳ್ತಾ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಸೊ ಅದು ಅಸೋಸಿಯೇಟ್ ಆಗೋದಿಲ್ಲ ಮೋರ್ ದೆನ್ 3 times or 4 times. ನಂತರದಲ್ಲಿ ಅದು ತನ್ನ ಒಂದು ಮಹತ್ವವನ್ನ ಕಳ್ಕೊಳ್ತಾ ಹೋಗುತ್ತೆ. ಸೊ ಅಲ್ಲಿ ಜೀವಿ ಜಲ್ಲು ಸುರಿಸುವಂತ ಪ್ರತಿಕ್ರಿಯೆಯಿಂದ ಸಹಜವಾದಂತ ಪ್ರತಿಕ್ರಿಯೆಯನ್ನು ತೋರಿಸೋದನ್ನ ಸಹ ನಿಲ್ಲಿಸ್ತಾ ಹೋಗುತ್ತೆ. ಎಗೇನ್ ಅಂತಹ ಒಂದು ಅನುಬಂಧನೆಯನ್ನ ಮತ್ತೆ ಆ ಜೀವಿಯಿಂದ ನಾವು ನಿರೀಕ್ಷೆಯನ್ನ ಮಾಡಬಹುದು. ಸೊ ಯಾವಾಗ ಒಂದು ಸ್ವಲ್ಪ ಕಾಲ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಆ ಜೀವಿಗೆ ಒಂದು ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟು, ಒಂದು ಟೈಮ್ ಗ್ಯಾಪ್ ಅನ್ನ ಕೊಟ್ಟು, ಓಕೆ ನಂತರದಲ್ಲಿ ಮತ್ತೆ ಅಥವಾ ಪುನರಾವರ್ತನೆಗೊಳಿಸಿದಾಗ ಅಂತಹ ಬೆಲ್ಲನ್ನ ಸೊ ಸಹಜವಾಗಿ ಆ ಜೀವಿ ಸಹಜವಾದಂತಹ ಪ್ರತಿಕ್ರಿಯೆಯನ್ನು ತೋರಿಸೋದನ್ನ ಕಲಿಯುತ್ತೆ ಅಥವಾ ತೋರಿಸುತ್ತೆ, ವ್ಯಕ್ತಪಡಿಸುತ್ತೆ. ಸೊ ಅಲ್ಲಿ ಏನು ಒಂದು ಪ್ರತಿಕ್ರಿಯೆ ಆಗಬಹುದು, ಅಂದ್ರೆ ಎಕ್ಸ್ಪೆಕ್ಟೆಡ್ ಬರಬಹುದೇನೋ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸೊ ಒಂದು ಜೀವಿ ಸಾಲ್ವೇಷನ್ ಅನ್ನ ಮಾಡೋದನ್ನ ಕಲಿತಾ ಹೋಗುತ್ತೆ, ವ್ಯಕ್ತಪಡಿಸ್ತಾ ಹೋಗುತ್ತೆ. ಸೊ ಅಲ್ಲಿ ಮತ್ತೆ ನಾವು ಸಹಜ ಪ್ರಚೋದನೆಯನ್ನ ಕೊಡ್ಲಿಲ್ಲ ಅಂತ ಅಂದಾಗ 1 ಅಥವಾ 2 ಟ್ರಯಲ್ ಮತ್ತೆ ಅದು ತೋರಿಸಿರ್ತಕ್ಕಂಥ ಒಂದು ಸಹಜ ಪ್ರತಿಕ್ರಿಯೆ ನಿಂತು ಹೋಗುತ್ತೆ. ಓಕೆ, ಸೊ ಇಂತಹ ಅನುಬಂಧನೆಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅಂದ್ರೆ ಸೊ ಕೆಲವೊಂದು ಲ್ಯಾಬೊರೇಟರಿ ಸೆಟಪ್ ಅಥವಾ ಒಂದು ಎಕ್ಸ್ಪೆರಿಮೆಂಟಲ್, ಸೊ ಒಂದು ಟ್ರಯಲ್ ಅಂಡ್ ಎರರ್, ಸೊ ಈ ತರದ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅಲ್ಲಿ ಸಿಗ್ತಾ ಹೋಗ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಆ ಒಂದು ಬಂದಿರತಕ್ಕಂತಹ ಒಂದು ಸಿದ್ಧಾಂತವನ್ನ ಜನರಲೈಸೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ.
ಎಸ್, ನಾವು ಏನು ಒಂದು ಒಂದು ಪ್ರಾಕಲ್ಪನೆಯನ್ನು ಹಾಕೊಂಡಿದೀವಿ, ಏನು ಒಂದು ಆಬ್ಜೆಕ್ಟಿವ್ ಅನ್ನು ಹಾಕೊಂಡಿದೀವಿ. ಸೊ ಏನು ಅಸಹಜವಾದಂತಹ ಒಂದು ಪ್ರಚೋದನೆಗೆ ಸಹಜವಾದಂತಹ ಪ್ರತಿಕ್ರಿಯೆಯನ್ನ ನಿರೀಕ್ಷೆಯನ್ನ ಮಾಡಬಹುದು ಅಂತ ಏನು ಒಂದು ಹೈಪೋಥಿಸ್ ಅನ್ನ ಹಾಕೊಂಡಿದೀವಿ, ಅದನ್ನ ನಾವು ಪ್ರೂವ್ ಮಾಡಬಹುದು. ಕೆಲವೊಂದು ಬಾರಿ ಅದಕ್ಕೆ ತಕ್ಕಂತಹ ಕೆಲವೊಂದು ಆಬ್ಜೆಕ್ಟಿವ್ಸ್ಗಳು, ಸಬ್ ಆಬ್ಜೆಕ್ಟಿವ್ಸ್ಗಳು ಅಥವಾ ಆಲ್ಟರ್ನೇಟಿವ್ ಹೈಪೋಥಿಸಿಸ್ಗಳು, ಸೊ ಈ ಥರದ್ದೆಲ್ಲ ಮಾಡಿಕೊಂಡು ನಾವು ಕೆಲವೊಂದು ಸಿದ್ಧಾಂತಗಳ ಮೇಲೆ ಒಂದು ಸಹ ಸಂಬಂಧವನ್ನು ಕಲ್ಪಿಸ್ಕೋಬಹುದು, ಎಸ್ಟಾಬ್ಲಿಷ್ ಮಾಡಬಹುದು. ಅಂತಹ ಮಾಹಿತಿಯನ್ನು ನಾವು ಸಾಮಾನ್ಯೀಕರಿಸಿಕೊಳ್ಳುವಂತಹ ಒಂದು ಪ್ರತಿಕ್ರಿಯೆಗಳನ್ನು ಮಾಡಬಹುದು. ಓಕೆ, ಸೊ ಇಲ್ಲಿ ಸಾಮಾನ್ಯೀಕರಣಗೊಳಿಸ್ಬೇಕು ಅನ್ನೋದೇ ಆದರೆ ಥಿಯರಿ ಏನು ಹೇಳುತ್ತೆ, ಸೊ ಅದು ಎಸ್ಟಾಬ್ಲಿಷ್ ಆಗಬೇಕು. ಥಿಯರಿಯನ್ನು ನಾವು ಬಿಲ್ಡ್ ಮಾಡಬೇಕು. ನಂತರದಲ್ಲಿ ಅದು ಪ್ರೂವ್ ಆದಂತಹ ಸಂದರ್ಭದಲ್ಲಿ ಅದನ್ನು ಜನರಲೈಸೇಷನ್ ಮಾಡಬೇಕು. ಓಕೆ, ಸೊ ಆಲ್ ಆಫ್ ಎ ಸಡನ್ ಈಗ ಕೊಹಿಲರ್ ಇನ್ಸೈಟ್ಫುಲ್ ಲರ್ನಿಂಗ್, ಅಂತರ್ಗತ ಕಲಿಕೆ ಅನ್ನೋ ಒಂದು ಸಿದ್ಧಾಂತ. ಒಂದು ಹಂತದಲ್ಲಿ ಒಂದು ಜೀವಿ ಸೊ ಅಲ್ಲಿರ್ತಕ್ಕಂಥ ಆಬ್ಜೆಕ್ಟ್ಗಳನ್ನು ಬಳಸ್ಕೊಂಡು ಅಲ್ಲಿರ್ತಕ್ಕಂಥ ಅನುಕೂಲತೆಗಳನ್ನು ಪಡ್ಕೋಬಹುದು. ಅಂದರೆ ಒಂದು ಬಾಳೆಹಣ್ಣನ್ನು ಇಟ್ಟಿರ್ತಾರೆ, ಸೊ ಅದು ಈಸಿಯಾಗಿ ಕೈಗೆ ಸಿಗುವಂಥದ್ದಾಗಿರೋದಿಲ್ಲ ಆ ಚಿಂಪಾಂಜಿ. ಆದರೆ ಅಲ್ಲಿ ಕೆಲವೊಂದು ಆಬ್ಜೆಕ್ಟ್ಗಳು ಇರುತ್ತೆ, ಕಟ್ಟಿಗೆ ಇರುತ್ತೆ, ಅವುಗಳನ್ನು ಯೂಸ್ ಮಾಡ್ಕೊಂಡು ಅದನ್ನು ಕೀಳುವಂತಹ ಒಂದು ಪ್ರೋಸೆಸ್ ಅಲ್ಲಿ ಆಗಬೇಕು. ಇದು ನಿರೀಕ್ಷಿತವಾಗಿರ್ತಕ್ಕಂತಹ ಅಥವಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಯಾರಿಗೆ, ಎಕ್ಸ್ಪೆರಿಮೆಂಟರ್ಗೆ. ಬಟ್ ಇದು ಆಗುತ್ತಾ ಇಲ್ವೋ ಅನ್ನೋದು ಒಂದು ಪ್ರಕ್ರಿಯೆ. ಆ ಒಂದು ಪ್ರಕ್ರಿಯೆಗೆ ಒಳಪಡಿಸ್ಬೇಕು. ಆ ಪ್ರಕ್ರಿಯೆಗೆ ಒಳಪಡಿಸ್ಬೇಕು ಅಂತಾರ ಒಂದು ಲ್ಯಾಬ್ರೇಟರಿ ಸೆಟಪ್ ಇರಬೇಕು. ಸೊ ಇನ್ಸೈಟ್, ಪ್ರತಿಯೊಬ್ಬರಲ್ಲೂ ಆ ಒಂದು ಇನ್ಸೈಟ್, ಅಂತರ್ಗತವಾದಂಥ ಕಲಿಕೆ ಇರುತ್ತೆ. ಆ ಅಂತರ್ಗತವಾದಂಥ ಕಲಿಕೆಯನ್ನು ನಾವು ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಸೊ ಅಲ್ಲಿರ್ತಕ್ಕಂಥ ಅನುಕೂಲತೆಗಳನ್ನು ನಾವು ಪಡಿಬಹುದು ಅನ್ನೋ ಒಂದು ನಾಲೆಡ್ಜ್. ಸೊ ಅಲ್ಲಿ ಯಾವುದೇ ಸಹ ಒಂದು ಟ್ರಯಲ್ ಅಂಡ್ ಎರರ್ ಅನ್ನೋ ರೀತಿಯಾಗಿ ಇರೋದಿಲ್ಲ. ಅಲ್ಲಿ ಏನೋ ಒಂದು ಕೊಡ್ತೀವಿ, ಅದೋ ಒಂದು ಆಹಾರವನ್ನು ಸಪ್ಲೈ ಮಾಡ್ತೀವಿ ಅನ್ನೋದಿರೋದಿಲ್ಲ. ಸೊ ಒಂದಷ್ಟು ಕಾಲ ಅಬ್ಸರ್ವೇಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ಎಲ್ಲಿವರೆಗೂ ಅಬ್ಸರ್ವೇಷನ್ ಅನ್ನ ಮಾಡ್ತೀವಿ, ಆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಎಸ್ಟಾಬ್ಲಿಷ್ ಆಗೋವರೆಗೂ ಸೊ ಅಲ್ಲಿ ನಾವು ಒಂದು ಅಬ್ಸರ್ವೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಏನು ಎಕ್ಸ್ಪೆಕ್ಟೆಡ್ ರಿಸಲ್ಟು, ಆ ಬಾಳೆಹಣ್ಣನ್ನ ಚಿಂಪಾಂಜಿ ಚಿಕ್ಕ ಕೋಲಿನ ಸಹಾಯದಿಂದ ದೊಡ್ಡ ಕೋಲನ್ನ ಪಡೆದುಕೊಂಡು ದೊಡ್ಡ ಕೋಲಿನ ಸಹಾಯದಿಂದ ಆ ಹಣ್ಣನ್ನ ಕಿತ್ಕೊಂಡು ಸೊ ತಿನ್ನುವಂತಹ ಒಂದು ಪ್ರಕ್ರಿಯೆಯಲ್ಲಾಗಬೇಕು. ಸೊ ಇದು ಯಾವಾಗ ಗೊತ್ತಾಗುತ್ತೆ, ಸಣ್ಣ ಸಣ್ಣ ಎಲಿಮೆಂಟ್ಗಳಿಗೆ ನಮಗೆ ಎಕ್ಸ್ಪೀರಿಯನ್ಸ್ ಇದ್ದಾಗ, ಅನುಭವಕ್ಕೆ ನಾವು ಒಳಪಟ್ಟಾಗ. ಸೊ ಇದರಿಂದ ಏನಾದರೂ ಅದನ್ನು ಪಡ್ಕೋಬಹುದಾ? ಹಸುವಾಗಿರ್ತಕ್ಕಂಥ ಒಂದು ಚಿಂಪಾಂಜಿ ಬಾಳೆಹಣ್ಣನ್ನ ಕಿತ್ತು ತಿನ್ಬೇಕು ಅಂತ ಅಂದ್ರೆ ಸೊ ಅಲ್ಲಿ ಇಂಟರ್ನಲ್ ಮೋಟೋ ಏನೋ ಒಂದಿರಬೇಕು. ಅದನ್ನ ನಾವು ಹೈಪೋಥಿಸಿಸ್ ಪ್ರಕಾರವಾಗಿ ನಾವು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ಬೇಕು. ಸೊ ನಂತರದಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಒಂದು ಎನ್ವಿರಾನ್ಮೆಂಟ್ ಅನ್ನ ಸೆಟ್ ಮಾಡಿದ ಸಂದರ್ಭದಲ್ಲಿ ಏನು ರಿಸಲ್ಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸೊ ಅದೇನಾದ್ರೂ ಆದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಪ್ರಕಾರ ಒಂದು ಜೀವಿ ತನ್ನ ವರ್ತನೆಯಲ್ಲಿ ತೋರಿಸಿದ್ರೆ, ಬಾಳೆಹಣ್ಣನ್ನ ಅದು ಕಿತ್ತು ತಿಂದು ಓಕೆ ಸೊ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಸೊ ಅದರ ಆಧಾರದ ಮೇಲೆ ನಾವು ಜನರಲೈಸೇಷನ್ ಅನ್ನು ಮಾಡಬಹುದು. ಸೊ ಇನಿಷಿಯಲ್ ಸ್ಟೇಜಲ್ಲಿ ಬಿಗಿನಿಂಗ್ ಆಗಿ ಸೊ ಒಂದು ರ್ಯಾಂಡಮ್ ಆಗಿರ್ತಕ್ಕಂಥ ಆಕ್ಟಿವಿಟೀಸ್ಗಳು, ಅನ್ಎಕ್ಸ್ಪೆಕ್ಟೆಡ್ ಆಕ್ಟಿವಿಟೀಸ್ಗಳೆಲ್ಲ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಹಸುವಾಗ್ತಾ ಇದೆ, ಬಾಳೆಹಣ್ಣಿದೆ, ಹೇಗೆ ತಿನ್ನೋದು? ಸೊ ಯಾರ ಮೇಲೆ ಮಾಡಬೇಕು? ಚಿಕ್ಕ ಅಂದರೆ ಆಗ್ತಾನೆ ಹುಟ್ಟಿರ್ತಕ್ಕಂಥ ಮಕ್ಕಳಲ್ಲಿ. ಸೊ ಈ ರೀತಿಯಾದಂತಹ ಎಕ್ಸ್ಪೆರಿಮೆಂಟನ್ನು ಮಾಡಿ ನಾವು ಸಕ್ಸಸ್ ಆಗಬಹುದಾ? ಅಥವಾ ಯಾವ ಏಜ್ ಗ್ರೂಪನ್ನು ನಾವು ತೆಗೆದುಕೋಬೇಕು? ಸೊ ಇದೆಲ್ಲ ಒಂದು ಪ್ರಾಕಲ್ಪನೆ ನಾವು ಫ್ರೇಮ್ ಮಾಡಿದ್ದೀವಿ ಅಂತ ಅಂದಾಗ ಯಾವ ಪಾಪ್ಯುಲೇಷನ್ ಮೇಲೆ ನಾವು ಇದನ್ನು ಮಾಡಬಹುದು, ಎಷ್ಟು ಸ್ಯಾಂಪಲನ್ನು ನಾವು ಇಟ್ಕೋಬಹುದು, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಯಾವ ರೀತಿಯಾಗಿ ಇರಬಹುದು, ಅದನ್ನು ಯಾವ ರೀತಿಯಾಗಿ ಅಥವಾ ಯಾರಿಗೆ ಹೇಗೆ ನಾವು ಅದನ್ನು ಜನರೇಷನ್ ಮಾಡಬಹುದು. ಸೊ ಇದೆಲ್ಲದೂ ಸಹ ಇಂಟರ್ಲಿಂಕ್ ಆಗಿರುತ್ತೆ. ಇದನ್ನೆಲ್ಲ ಗಮನಿಸ್ಕೊಂಡು ನಾವು ಸಂಶೋಧನೆಗಳನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ. ಸಾಮಾನ್ಯೀಕರಣಗೊಳಿಸುವಂಥ ಸಂದರ್ಭದಲ್ಲಿ ನಾವು ಅದನ್ನ ಆ ಸಂಬಂಧವನ್ನ ಎಸ್ಟಾಬ್ಲಿಷ್ ಆಗಿರ್ತಕ್ಕಂತಹ ಒಂದು ಆಧಾರದ ಮೇಲೆ ನಾವು ಸಾಮಾನ್ಯೀಕರಣಗೊಳಿಸೋದು ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಸಾಮಾನ್ಯೀಕರಣಗೊಳಿಸ್ಬೇಕು ಅನ್ನೋದೇ ಆದ್ರೆ
ಎಸ್ಟಾಬ್ಲಿಷ್ ಆಗಿರಬೇಕು, ಅದು ಸೈಂಟಿಫಿಕ್ ಆಗಿರಬೇಕು. ಸೈಂಟಿಫಿಕ್ ಆಗಿರಬೇಕು ಅಂತ ಅಂದ್ರೆ ಸೊ ಒಂದು ಜಸ್ಟಿಫಿಕೇಶನ್ ನಾವು ಕೊಡೋ ರೀತಿಯಾಗಿ ಇರಬೇಕು. ಸೊ ಆಗ ನಾವು ಎಸ್ ಥಿಯರಿ, ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಸೊ ಈಗಲೂ ಸಹ ಡಿಗ್ರಿ ಲೆವೆಲ್ ಅಲ್ಲಿ ಒಂದು ಪಠ್ಯವಾಗಿ ಇರುತ್ತೆ ಕಲಿಕೆಗೆ ಸಂಬಂಧಿಸಿದಂತೆ. ಸೊ ಕ್ಲಾಸಿಕಲ್ ಕಂಡೀಷನ್ ಈ ರೀತಿಯಾದಂತಹ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕೊಟ್ಟರೆ ನಾವು ಏನೋ ಒಂದು ಅಸಹಜವಾಗಿರ್ತಕ್ಕಂತಹ ಪ್ರಚೋದನೆಗೆ ಸಹಜವಾಗಿರ್ತಕ್ಕಂತಹ ಒಂದು ಪ್ರತಿಕ್ರಿಯೆಗಳನ್ನ ಎಸ್ಟಾಬ್ಲಿಷ್ ಮಾಡಬಹುದು. ಸೊ ಹೇಗೆ ಮಾಡಬಹುದು? ಸೊ ಅಲ್ಲಿ ಎಕ್ಸ್ಪೆರಿಮೆಂಟ್ ಈ ರೀತಿಯಾಗಿದೆ, ಪ್ರೊಸೀಜರ್ಸ್ ಈ ರೀತಿಯಾಗಿದೆ, ಈ ರೀತಿಯಾದಂತಹ ಪ್ರೊಸೀಜರ್ಸ್ ಅನ್ನ ನಾವು ಫಾಲೋ ಮಾಡಿದ್ರೆ, ಪ್ರಿಕಾಷನ್ಸ್ಗಳನ್ನ ನಾವು ಕನ್ಸಿಡರ್ ಮಾಡಿಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರೆ ಸೊ ಎಸ್ ನಾವು ಒಂದು ಅಸಹಜವಾಗಿರ್ತಕ್ಕಂಥ ಒಂದು ಪ್ರಚೋದನೆಗೆ ಸಹಜವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯತೆಗಳು ಇದೆ. ಸೊ ಇದನ್ನ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕರೀತಾರೆ. ಓಕೆ, ಸೊ ಇಂಥದ್ದು ಒಂದು ಥಿಯರಿ ನಾವು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಮ್ಮೆ ಈ ರೀತಿಯಾದಂಥ ಒಂದು ಥಿಯರಿಯನ್ನ ಬಿಲ್ಡ್ ಮಾಡಿದ್ರೆ ಸೊ ಅದನ್ನ ಸಾಮಾನ್ಯವಾಗಿ ಅಂಥದ್ದೇ ಎಕ್ಸ್ಪೆರಿಮೆಂಟ್ಗೆ ಯಾವುದೇ ರೀತಿಯಾದಂಥ ಸಂಬಂಧಿಸಿದಂತೆ ಜನರಲೈಸೇಷನ್ ಅನ್ನು ಮಾಡಲಿಕ್ಕೆ ನಾವು ಸಾಧ್ಯ ಆಗ್ತಾ ಹೋಗುತ್ತೆ. ದತ್ತಾಂಶಗಳ ಆಧಾರದ ಮೇಲೆ ವರದಿಯನ್ನು ತಯಾರಿಸುವಂಥದ್ದು. ಸೊ ಇದು ಸಂಶೋಧನೆಯ ಕೊನೆಯ ಭಾಗ. ಸಂಶೋಧನೆಗೆ ಸಂಬಂಧಿಸಿದಂತಹ ಒಂದು ವರದಿ, ಒಂದು ಪ್ರಾಬಬಲ್ ಔಟ್ಪುಟ್ ಯಾವ ರೀತಿ ಆಗಿರಬೇಕು. ನಾವಿಲ್ಲಿ ಜನರಲೈಸೇಷನ್ ಅನ್ನ ಮಾಡಬೇಕಾಗತ್ತೆ. ಯಾರ ಮೇಲೆ ಮಾಡಬೇಕು, ಯಾವ ಎಲಿಮೆಂಟ್ ಆಧಾರವಾಗಿ ಇಟ್ಕೊಂಡು ಮಾಡಬೇಕು. ಸೊ ಉತ್ತಮ ವರದಿಯು ಅನೇಕ ಪ್ರಮುಖ ಅಂಶಗಳನ್ನ ಹೊಂದಿರುತ್ತೆ. ಅಂದ್ರೆ ಮೇಜರ್ ಫೈಂಡಿಂಗ್ಸ್ ಅಂತ ಇರುತ್ತೆ, ಸೊ ಅದ್ರ ಲಿಮಿಟೇಷನ್ಸ್ ಇರುತ್ತೆ, ಸೊ ರೆಕಮೆಂಡೇಶನ್ ಫಾರ್ ಫರ್ದರ್ ಸ್ಟಡೀಸ್ ಅಂತ ಇರುತ್ತೆ. ಸೊ ಅಂದ್ರೆ ಮೆರಿಟು, ಡಿಮೆರಿಟ್ಸು, ಅದರ ಸ್ಟ್ರೆಂತು, ಅದರದ್ದು ಮೇಜರ್ ಫೈಂಡಿಂಗ್ಸು. ಸೊ ಇವುಗಳು ಪ್ರಮುಖ ಎಲಿಮೆಂಟ್ಗಳಾಗ್ತಾ ಹೋಗುತ್ತೆ. ಯಾವುದಕ್ಕೆ? ಜನರಲೈಸೇಷನ್ ಮಾಡುವಂತಹ ಒಂದು ಅಥವಾ ವರದಿಯನ್ನು ತಯಾರಿಸುವಂತಹ ಆಧಾರದ ಮೇಲೆ ನಾವು ಹೇಳಬೇಕು ಅಂತ. ಇಂಪ್ಲಿಕೇಶನ್ ಪಾರ್ಟ್, ಯಾರ ಮೇಲೆ ಬಂದಿರತಕ್ಕಂಥ ಫಲಿತಾಂಶವನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು, ಬಂದಿರತಕ್ಕಂಥ ಒಂದು ಉತ್ತರವನ್ನ ಯಾರ ಮೇಲೆ ನಾವು ಅಪ್ಲೈ ಮಾಡಬಹುದು, ಬಂದಿರತಕ್ಕಂಥ ಉತ್ತರವನ್ನ ಯಾರಿಗೆ ನಾವು ಹೇಳ್ಬಹುದು. ಸೊ ಈ ಮೂರು ಎಲಿಮೆಂಟ್ಗಳು ಇಲ್ಲ ಅಂತ ಅಂದಾಗ ಮಾಡಿರ್ತಕ್ಕಂಥ ರಿಸರ್ಚ್ ಆಕ್ಟಿವಿಟೀಸು ವೇಸ್ಟ್ ಆಗ್ತಾ ಹೋಗುತ್ತೆ. ಬೇಕಾಗಿರ್ತಕ್ಕಂಥದ್ದು ರಿಸರ್ಚ್ ಆಕ್ಟಿವಿಟೀಸು ಈ ಮೂರು ಕಾರಣಗಳಿಗೋಸ್ಕರ. ಸೊ ಏನೋ ಒಂದು ಥಿಯರಿ ಈ ರೀತಿಯಾಗಿ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಹೇಳ್ಬೇಕು, ಇಂಥವ್ರಿಗೆ ಇದು ಈ ಥರ ಮಾಡೋದ್ರಿಂದ ಯೂಸ್ಫುಲ್ ಆಗುತ್ತೆ ಅಂತ ನಾವು ಹೇಳ್ಬೇಕು, ಅಥವಾ ಇದು ಈ ಒಂದು ಡೈರೆಕ್ಷನ್ ಅಲ್ಲಿ ಅಥವಾ ಡೈಮೆನ್ಷನ್ ಅಲ್ಲಿ ಇದು ಹೆಲ್ಪ್ಫುಲ್ ಆಗಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು. ಸೊ ಮೂರು ಇಲ್ಲ ಅಂತ ಅಂದಾಗ ಸೊ ನಾವು ಮಾಡಿರ್ತಕ್ಕಂಥ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗೆ ಅರ್ಥ ಇರೋದಿಲ್ಲ. ಸೊ ಅರ್ಥವನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು, ಕಲ್ಪಿಸ್ಕೊಡ್ಬೇಕು ಅನ್ನೋದೇ ಆದರೆ ನಮಗೆ ಸೊ ಇದರದೇ ಆದಂತಹ ಕೆಲವೊಂದು ಮಾನದಂಡಗಳನ್ನ, ರಿಸರ್ಚ್ನ ಮಾನದಂಡಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಅದರ ಇತಿಮಿತಿಗಳನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಸ್ಟ್ರೆಂತ್ ಇಲ್ಲಿ ಏನು ಹೇಳ್ಬೋದು ಅಂತಂದ್ರೆ ಮೇಜರ್ ಫೈಂಡಿಂಗ್ಸ್ ಆಫ್ ದ ಸ್ಟಡೀಸ್. ಏನು ಗುರುತಿಸ್ಕೊಂಡಿದೀವಿ ಸಂಶೋಧನೆ ಮಾಡಿರೋದ್ರಿಂದ ಇರೋದು ಸ್ಟ್ರೆಂತ್ ಏನು, ಸೊ ಅದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗುತ್ತೆ. ಸೊ ಆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗಿರೋದ್ರಿಂದ ನಾವು ಇದ್ರ ಮೇಲೆ ನಾವು ಏನು ಜಸ್ಟಿಫಿಕೇಶನ್ ಅನ್ನ ಕೊಟ್ಟು ಡಿಸ್ಕಷನ್ ಅನ್ನ ಮಾಡಿರ್ತೀವಿ. ಸೊ ಅದರಿಂದ ಅದರ ಆಧಾರದ ಮೇಲೆ ಜನರಲೈಸೇಷನ್ ಅನ್ನ ಮಾಡ್ಬೋದು. ಎಸ್, ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ IQ as well as their performance, their academic performance. ಅಕಾಡೆಮಿಕ್ ಸ್ಟ್ರೆಸ್ ಇರೋದ್ರಿಂದ ಸೊ ಅವ್ರ ಪರ್ಫಾರ್ಮೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಎಸ್ ಅಫ್ಕೋರ್ಸ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಕೆಲವೊಂದು ಬಾರಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಾಗ ಅದಕ್ಕೆ ಇರ್ತಕ್ಕಂಥ ಕಾರಣಗಳಿಗೆ ಸೊ ಎಸ್ ಪಾಸಿಟಿವ್ ಏನೋ IQ ಪಾಸಿಟಿವ್ ಆಗಿದೆ ಅಂತ ಅಂದಾಗ ಅವ್ರ ಪರ್ಫಾರ್ಮೆನ್ಸ್ ಪಾಸಿಟಿವ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಇದೇ ರೀತಿ ಆಗುತ್ತಾ ಎಲ್ಲ ಸಂದರ್ಭಗಳಲ್ಲೂ, ಎಲ್ಲ ವಿದ್ಯಾರ್ಥಿಗಳ ಮೇಲೂ, ಎಲ್ಲ ಘಟಕಗಳ ಆಧಾರದ ಮೇಲೂ? ಸೊ ಅನೇಕ ಬಾರಿ ಸೊ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನು ಸಹ ನಾವು ನೋಡ್ಬೇಕಾಗತ್ತೆ. ಸೊ ದತ್ತಾಂಶಗಳನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ. ದತ್ತಾಂಶ ನೋಡಿದ್ರೆ ಸೊ ಎಲ್ಲದೂ ಸಹ ಈಕ್ವಲ್ ಡೈರೆಕ್ಷನ್ ನಲ್ಲೇ ಇರುತ್ತೆ,
ಅಥವಾ ಒಂದೇ ಯೂನಿಫಾರ್ಮಿಟಿ ಆಗಿರುತ್ತೆ. ಸೊ ಆ ಥರದ್ದು ಇರೋದಿಲ್ಲ. ಕೆಲವೊಂದು ವೇರಿಯೇಷನ್ಸ್, ಅಂಕಿಅಂಶಗಳಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ಆ ಒಂದು ಕಾರಣಗಳಿಗೋಸ್ಕರ ಅದನ್ನ ಇಂಟರ್ಪ್ರೇಟ್ ಮಾಡಬೇಕಾ ಮಾಡಬಾರ್ದಾ, ಎಷ್ಟು ಪ್ರಮಾಣದಲ್ಲಿ ನಾವು ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೊಂಡಿದೀವಿ, ಸೊ ಅಂದ್ರೆ ಸೈಂಟಿಫಿಕ್ ಆಗಿದೆಯಾ ತೆಗೆದುಕೊಂಡಿರ್ತಕ್ಕಂಥ ದತ್ತಾಂಶ, ಸೈಂಟಿಫಿಕ್ ಆಗಿದೆಯಾ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಡ್ರಾ ಮಾಡ್ಕೊಂಡಿರ್ತಕ್ಕಂಥ ಒಂದು ನಮೂನೆ. ಸೊ ಇದೆಲ್ಲದನ್ನು ಸಹ ಮಿನಿ ರಿಸರ್ಚ್ ಆಕ್ಟಿವಿಟೀಸ್ಗಳಲ್ಲಿ, ಡೆಸರ್ಟೇಷನ್ ಆಕ್ಟಿವಿಟೀಸ್ಗಳಲ್ಲಿ, ಎಸ್ಪೆಷಲಿ ಡಿಗ್ರಿ ಲೆವೆಲ್, ಸೊ ಮಿನಿಮಮ್ ಆಗಿರ್ತಕ್ಕಂತಹ ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿರ್ತಾರೆ. ಏನು, ಫಾರ್ ದ ಕಂಪ್ಲೀಷನ್ ಆಫ್ ದ ಡಿಗ್ರಿ ರಿಸರ್ಚ್ ಆಕ್ಟಿವಿಟೀಸ್ ಏನೋ ಒಂದು ಮಾಡಬೇಕು. ಆ ಒಂದು ಕಾರಣಗಳಿಗೋಸ್ಕರ ನಾವು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ವಿ. ಲಿಮಿಟೇಷನ್ಸು ಇದೆ, ಸಜೆಷನ್ಸು ಇದೆ, ಮೇಜರ್ ಫೈಂಡಿಂಗ್ಸು ಇದೆ. ಬಟ್ ಅದರ ಆಧಾರದ ಮೇಲೆ ನಾವು ಎಲ್ಲಿ ಕೊಡ್ತಾ ಇದ್ವಿ, ಯಾವ ಗೌರ್ಮೆಂಟಿಗೆ ಕೊಡ್ತಾ ಇದ್ವಿ, ಯಾವ ಪಾಲಿಸಿ ಮೇಕರ್ಸಿಗೆ ಕೊಡ್ತಾ ಇದೀವಿ, ಯಾವ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತಾ ಇದ್ವಿ, ಸಬ್ಮಿಟ್ ಅಂತೂ ಮಾಡ್ತೀವಿ. ಬಟ್ ಆ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಎಲ್ಲಿಗೆ ಹೋಗಿದೆ, ಅದು ಯಾರ ಒಪಿನಿಯನ್ಸ್ಗೆ ತೆಗೆದುಕೊಂಡು ಹೋಗಿದ್ದಾರೆ, ಅವರು ನಮ್ಮನ್ನ ಏನು ಜಸ್ಟಿಫಿಕೇಶನ್, ಯಾವ ರೀತಿಯಾಗಿ ಜಸ್ಟಿಫಿಕೇಶನ್ ಅನ್ನ ಕೇಳಿದ್ದಾರೆ. ಸೊ ವರದಿ ಒಂದು ನಮ್ಮ ಡಿಗ್ರಿ ಲೆವೆಲ್ಗೆ, ಡಿಗ್ರಿ ಕಂಪ್ಲೀಟ್ ಆಗುವಂತ ಕಾರಣಗಳಿಗೋಸ್ಕರ ಸಬ್ಮಿಟ್ ಮಾಡಿದೀವಿ. ಅದಕ್ಕೆ ಇರ್ತಕ್ಕಂಥ ಜಸ್ಟಿಫಿಕೇಶನ್ಸ್ ಏನು, ಅದಕ್ಕೆ ಇರ್ತಕ್ಕಂತಹ ಎಲಿಮೆಂಟ್ಗಳೇನು, ಇದನ್ನೆಲ್ಲ ನಾವು ನೋಡ್ತೀವ. ಸೊ ಆಲ್ಮೋಸ್ಟ್ ಆಲ್ ಈ ಕೆಲವೊಂದು ಯೂನಿವರ್ಸಿಟಿ ಅಥವಾ ಕೆಲವೊಂದು ಸಂಶೋಧನಾ ವರ್ಕ್ಗಳು, ಕೆಲವೊಂದು ಆರ್ಗನೈಸೇಷನಲ್ಲೂ ರಿಸರ್ಚ್ ಆರ್ಗನೈಸೇಷನ್ಸ್ಗಳೇನಿದೆ, ಇನ್ಸ್ಟಿಟ್ಯೂಷನ್ಸ್ಗಳೇನಿದೆ, ಅವ್ರ ಪರ್ಪಸ್ಸೇ ಗೌರ್ಮೆಂಟ್ಗೆ ಅಥವಾ ಇಂತಹ ಮಾಹಿತಿಯನ್ನು ಕೊಡಬೇಕು, ಇಂಥವ್ರಿಗೆ ಕೊಡಬೇಕು, ಅದು ಇಷ್ಟು ಎಫೆಕ್ಟಿವ್ ಆಗಿರಬೇಕು, ಸೊ ಅದು ಸೈಂಟಿಫಿಕ್ ಆಗಿರ್ತಕ್ಕಂಥ ಡೇಟಾ ಇದಾಗಿರೋದ್ರಿಂದ ಸೊ ಈ ಥರದ್ದು ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನು ಸಿದ್ಧ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟು ಎಫೆಕ್ಟಿವ್ ಆಗಿರಬೇಕು ಅನ್ನೋ ಒಂದು ಕಾರಣಗಳಿಗೋಸ್ಕರ ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೊಂಡಿರ್ತಾರೆ. ಸೊ ಹೇಗೆ ಮಾಡಿದ್ದೀವಿ ರಿಸರ್ಚ್ ಆಕ್ಟಿವಿಟೀಸು, ಎಷ್ಟು ಸಿಗ್ನಿಫಿಕೆಂಟ್ ಇದೆ, ಎಷ್ಟು ಎವಿಡೆಂಟ್ ಆಗಿದೆ, ಆ ಎವಿಡೆಂಟನ್ನು ಎಷ್ಟು ಪ್ರಮಾಣದಲ್ಲಿ ನಾವು ನಂಬಬಹುದು, ಅದು ನಾವು ಮಾಡಿರ್ತಕ್ಕಂತಹ ವಿಷಯ, ದತ್ತಾಂಶ ಜನರೇಷನ್ ಮಾಡ್ತೀವ, ರಿಪೋರ್ಟನ್ನು ಯಾರಿಗಾರು ಸಬ್ಮಿಟ್ ಮಾಡ್ತಾ ಇದ್ದೀವ, ಶಿಫಾರಸನ್ನು ಮಾಡ್ತಾ ಇದ್ದೀವ, ಇದೆಲ್ಲದೂ ಸಹ ಅದರಲ್ಲಿ ಒಳಗೊಂಡಿರುತ್ತೆ. ನಾವು ಇಂಪ್ಲಿಕೇಶನ್ ಆಫ್ ದ ಸ್ಟಡಿ ಯಾರಿಗೆ ಮಾಡ್ಬೋದು, ಯಾರಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು, ಅದರಿಂದ ಬಂದಿರತಕ್ಕಂಥ ಔಟ್ಪುಟ್ಸ್ಗಳು ಏನು ಅನ್ನೋದನ್ನು ಕೊಡಬಹುದು. ಎಷ್ಟು ವ್ಯಾಲಿಡ್ ಆಗಿರುತ್ತೆ, ಎಷ್ಟು ಸಿಗ್ನಿಫಿಕೆಂಟ್ ಆಗಿರುತ್ತೆ. ಸಂಶೋಧನೆಗಳು ಈಗ ಒಂದು ಡಿಪಾರ್ಟ್ಮೆಂಟ್, ಸೈಕಾಲಜಿ ಡಿಪಾರ್ಟ್ಮೆಂಟ್ ಇದೆ ಅಂತಂದಾಗ ರಿಸರ್ಚ್ ಆಕ್ಟಿವಿಟೀಸ್ಗಳು ಅನೇಕ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ UGC, ಬೇರೆ ಬೇರೆ ICSSR, ಏಜೆನ್ಸಿ, ಫಂಡಿಂಗ್ ಏಜೆನ್ಸಿಗಳು, ಸೊ ಏನೋ ಒಂದು ಫಂಡ್ ಮಾಡ್ತಾನೆ ಇರುತ್ತೆ, ಫಂಡಿಂಗ್ ಆಗ್ತಾನೆ ಇರುತ್ತೆ. ಏನಕ್ಕೆ ಅದೆಲ್ಲ ಮಾಡ್ತಾ ಇದೆ, ಏನಕ್ಕೋಸ್ಕರ, ಯಾವ ಕಾರಣಗಳಿಗೋಸ್ಕರ ಈ ಒಂದು ರಿಸರ್ಚ್ ಆಕ್ಟಿವಿಟೀಸ್ ನಡೀತಾ ಇದೆ. ಫೆಲೋಶಿಪ್ಗಳೆಲ್ಲ ಕೊಡುತ್ತೆ ಕೆಲವೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳು, UGC. ಸೊ ರಿಸರ್ಚ್ ಸ್ಕಾಲರ್ಸ್ಗೆ ಇಷ್ಟೊಂದು ಪ್ರಮಾಣದಲ್ಲಿ ಹಣವನ್ನು ವಿನಿಯೋಗ ಮಾಡುತ್ತೆ. ಅದರಿಂದ ಬಂದಿರತಕ್ಕಂಥ ದತ್ತಾಂಶಗಳನ್ನು ಯಾರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ತೆಗೆದುಕೊಳ್ತಾ ಇದ್ದಾರೆ. ಸೊ ಅದೆಲ್ಲ ಅಬ್ಸರ್ವ್ ಮಾಡುತ್ತೆ. ಡೈರೆಕ್ಟ್ ಅಬ್ಸರ್ವೇಷನ್ಸ್ ಇದೆಯಾ, ಇಂಡೈರೆಕ್ಟ್ ಅಬ್ಸರ್ವೇಷನ್ಸ್ ಏನಾದರೂ ಇದೆಯಾ, ಸೊ ಹೇಗೆ ಮಾಡಿದ್ದಾರೆ, ದತ್ತಾಂಶಗಳನ್ನು ಹೇಗೆ ಸಂಗ್ರಹ ಮಾಡ್ಕೊಂಡಿದ್ದಾರೆ, ಅದ್ರ ಮೇಲೆ ಅವ್ರು ಪಡ್ಕೊಂಡಿರ್ತಕ್ಕಂಥ ದತ್ತಾಂಶವನ್ನು ನಾವು ಜನರೇಷನ್ ಮಾಡಬಹುದಾ. ಸೊ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಎಗೇನ್ ಇಂಪ್ಲಿಕೇಶನ್ ಮಾಡಬೇಕು, ಜನರೇಷನ್ ಮಾಡಬೇಕು ಅಂತಂದ್ರೆ ಇದನ್ನೆಲ್ಲ, ಈ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನ ಮತ್ತೆ ನಾವು ಕನ್ಸಿಡರ್ ತೆಗೆದುಕೋಬೇಕಾಗುತ್ತೆ. ಕೆಲವೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳು, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಾರೆ WHO ಅದೊಂದು ಆರ್ಗನೈಸೇಷನ್ನು. ಆ ಆರ್ಗನೈಸೇಷನ್ಸ್ ಅಲ್ಲಿ ಅನೇಕ ರಿಸರ್ಚ್ ಆಕ್ಟಿವಿಟೀಸ್ಗಳು ಮಾಡ್ತಾ ಇರುತ್ತೆ, ಅನೇಕ ಅಬ್ಸರ್ವೇಷನ್ಸ್ಗಳು, ಸರ್ವೆಗಳು, ಸೊ ಪ್ರತಿಯೊಂದನ್ನು ಸಹ ಮಾಡ್ತಾ ಇರುತ್ತೆ. ಎಷ್ಟು ದೇ ಆರ್ ನಾಟ್ ಬಾದರ್ ಅಬೌಟ್ ಮನಿ, ಹ್ಯೂಮನ್ ರಿಸೋರ್ಸು ಅಥವಾ ಟೈಮ್ ಡ್ಯೂರೇಷನ್ಸು. ಸೊ ಈ ಥರದಕ್ಕೆಲ್ಲ ಕೆಲವೊಂದು ಏನು ನಾವು ಅಕಾಡೆಮಿಕಲ್ಲಿ ಅಂತ ಬಂದಾಗ ನೆಗೆಟಿವ್ ಆಸ್ಪೆಕ್ಟ್ ಅಂತ ಅದರಿಂದ ಆ ಕಾರಣಗಳಿಗೋಸ್ಕರ ನಾವು ಮಾಡೋಕ್ಕಾಗ. ಸೊ ನಿಯರ್ 2 years ಪ್ರೋಗ್ರಾಮ್ ಇರಬಹುದು, ಮಾಸ್ಟರ್ ಡಿಗ್ರಿ ಅಂತ 2 years ಇರ್ಬೋದು, 3 years ಇರ್ಬೋದು ಡಿಗ್ರಿ ಲೆವೆಲ್. ಸೊ ಆ ಒಂದು ಡ್ಯೂರೇಷನ್ನಲ್ಲಿ ನಾವು ಒಂದು 10 ವರ್ಷಕ್ಕಾಗಿರೋ ವಸ್ತು ದತ್ತಾಂಶವನ್ನು ನಾವು ಸಂಗ್ರಹ ಮಾಡ್ಕೊಂಡಿದ್ದಕ್ಕಾಗಲ್ಲ, ಯಾಕೆಂದರೆ ಟೈಮ್ ಇಸ್ ವೆರಿ ಲಿಮಿಟೆಡ್. ಸೊ ಅಂತಹ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ನಾವು ಕೈ ಬಿಟ್ಬಿಡ್ತೀವಿ. ಅಥವಾ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ಗಳಲ್ಲಿ ನಾವು ಯೂಸ್ ಮಾಡಿಕೊಂಡು ದತ್ತಾಂಶ ಸಂಗ್ರಹ ಮಾಡಿಕೊಂಡು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡಿರ್ತೀವಿ. ಸೊ ಯಾವುದು
ಯಾವುದನ್ನು ಮಾಡಬೇಕು, ನಮ್ಮ ಲಿಮಿಟೇಷನ್ಸ್ ಏನು. ಸೊ ಇದೆಲ್ಲದೂ ಸಹ ಒಂದೊಂದು ಪ್ಯಾರಾಮೀಟರ್ಸ್. ಈ ಪ್ರತಿಯೊಂದು ಪ್ಯಾರಾಮೀಟರ್ಸ್ಗಳನ್ನು ನಾವು ಅಳವಡಿಸ್ಕೊಂಡು ಸಂಶೋಧನೆಯ ಭಾಗ ಆಗಲಿಕ್ಕೆ ನಾವು ಸಾಧ್ಯ ಇತ್ತು ಅಂತಂದರೆ ನಾವು ಯಶಸ್ವಿಯಾಗಿರ್ತಕ್ಕಂಥ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ವಸ್ತು ವಿಷಯ, ಸೊ ನಮಗೆ ನಾಲೆಡ್ಜ್ ಇರಬೇಕು, ಒಂದು ಸಂಶೋಧನೆ, ಒಂದು ವಿಷಯಗಳ ಬಗ್ಗೆ ನಾವು. ಸೊ ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಬರುವ ಅನ್ನೋ ಉದ್ದೇಶನೇ ಅದಕ್ಕೆ. ರಿಸರ್ಚ್ ಅನ್ನ ಮಾಡ್ತಾ ಇದೀವಿ, ಒಂದು ಸ್ಟ್ರೆಸ್ ಆಂಗ್ಸೈಟಿಯನ್ನು ತೆಗೆದುಕೊಂಡಿದೀವಿ ಅಂತಂದ್ರೆ ವಾಟ್ ಇಸ್ ಸ್ಟ್ರೆಸ್, ವಾಟ್ ಇಸ್ ಆಂಗ್ಸೈಟಿ, ವಾಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಫಾರ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ, ಅಂದ್ರೆ ಯಾವೆಲ್ಲ ಸ್ಟ್ರೆಸಸ್ಗಳಿದೆ, ಆಂಗ್ಸೈಟಿಗೆ ಕಾರಣ ಆಗುವಂಥ ಅಂಶಗಳೇನು, ಅದರಿಂದ ಇಂಪ್ಯಾಕ್ಟ್ ಏನು, ಸೊ ಅದರಿಂದ ಎಫೆಕ್ಟ್ ಏನು, ಸೈಕಲಾಜಿಕಲ್ ಎಫೆಕ್ಟ್ ಏನು, ಬಯಾಲಜಿಕಲ್ ಎಫೆಕ್ಟ್ ಏನು, ಎಮೋಷನಲ್ ಎಫೆಕ್ಟ್ ಏನು, ಪರ್ಫಾರ್ಮೆನ್ಸ್ ಅದ್ರ ಮೇಲೆ ಆಗಿರ್ತಕ್ಕಂಥ ಎಫೆಕ್ಟ್ ಏನು, ಡೇ ಟು ಡೇ ಆಕ್ಟಿವಿಟೀಸ್ಗೆ ಆಗ್ತಾ ಇರ್ತಕ್ಕಂಥ ಎಫೆಕ್ಟ್ ಏನು, ಇದೆಲ್ಲ ನಮಗೆ ಗೊತ್ತಿರಬೇಕು. ಸೊ ಇದು ಗೊತ್ತಾಗಿದೆ ಅಂತಾರೆ, ಅದು ತೀವ್ರತೆಯಾಗಿ ಎಷ್ಟಿದೆ ಅಂತ ಅಂದಾಗ, ಸೊ ಎಷ್ಟು ಇಂಪಾರ್ಟೆನ್ಸ್, ಹೌ ಸಿಗ್ನಿಫಿಕೆಂಟ್ ಇಟ್ ಈಸ್ ಅನ್ನೋದು ಸಂಶೋಧಕನಿಗೆ ಗೊತ್ತಿರಬೇಕು, ಗೊತ್ತಾಗಬೇಕು. ಸೊ ನಂತರದಲ್ಲಿ ಅದು ಸಿಗ್ನಿಫಿಕೆಂಟ್ ಆಫ್ ದ ಸ್ಟ್ರೆಸ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ಎಷ್ಟಿದೆ, ಏನನ್ನು ಮಾಡಬೇಕು, ಯಾವೆಲ್ಲ ಎಲಿಮೆಂಟ್ಗಳನ್ನು ನಾವಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಸಂಶೋಧನೆಯ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ನಾವು ಎಷ್ಟು ರಿಸರ್ಚನ್ನು ಮಾಡಿದ್ವಿ, ಹೇಗೆ ಇಂಟರ್ಪ್ರಿಟ್ ಮಾಡ್ತಾ ಇದ್ದೀವಿ, ಹೇಗೆ ಜನರೇಷನ್ ಮಾಡ್ತಾ ಇದ್ದೀವಿ, ಫಲಿತಾಂಶವನ್ನು ಪಡ್ಕೊಂಡಿರ್ತಕ್ಕಂತಹ ರೀತಿ, ಇಂಟರ್ಪ್ರಿಟ್ ಮಾಡ್ಕೊಂಡಿರ್ತಕ್ಕಂತಹ ರೀತಿ, ವಿಧಾನ, ರಿಸರ್ಚ್ ಟೈಪ್ಸ್, ನಮೂನೆಯ ವಿಧಗಳು, ಸಾಮಾನ್ಯೀಕರಣ, ಪ್ರಸ್ತುತ ಸಂಶೋಧನೆ ಅಧ್ಯಯನ ಮಾಡಿರ್ತಕ್ಕಂಥ ಅಂಶಗಳು, ಅದರ ಇತಿಮಿತಿಗಳು, ಹಾಗೂ ಮುಂದಿನ ಸಂಶೋಧನೆಗೆ ಶಿಫಾರಸು ಮಾಡಿರತಕ್ಕಂಥದ್ದು, ಹಾಗೂ ಒಟ್ಟಾರೆ ಸಂಶೋಧನೆಯನ್ನು ಪ್ರಕಟಿಸುವ ವಿವರಗಳನ್ನು ಸಂಕ್ಷಿಪ್ತವಾಗಿ ವರದಿಯಲ್ಲಿ ತಿಳಿಸಲಾಗುತ್ತೆ. ಓಕೆ, ರಿಸರ್ಚ್ ಆಕ್ಟಿವಿಟೀಸ್ ಅಂತಂದರೆ, ಸೊ ಏನು ಮೇಜರ್ ಫೈಂಡಿಂಗ್ಸ್ ಬಂದಿದೆ, ಸೊ ಏನಕ್ಕೋಸ್ಕರ ಏನು ಆಬ್ಜೆಕ್ಟಿವ್ ಹಾಕೊಂಡಿದ್ದೀವಿ, ಅಥವಾ ಏನು ಹೈಪೋಥಿಸಿಸ್ ಹಾಕೊಂಡಿದ್ವಿ, ಅದು ಪ್ರೂವ್ ಆಗಿದೆಯಾ, ಪ್ರೂವ್ ಆಗಿಲ್ವಾ, ಅಥವಾ ಕೆಲವೊಂದು ಬಾರಿ ಪಾರ್ಷಿಯಲಿ ಸಪೋರ್ಟ್ ಆಗಿರುತ್ತೆ, ಕೆಲವೊಂದು ಬಾರಿ ಡಿಸ್ಪ್ರೂವ್ ಆಗಿರುತ್ತೆ. ಸೊ ಅದಾಗಿದೆಯಾ, ಆಗಿಲ್ವಾ. ಸೊ ಅಷ್ಟನ್ನು ಮಾತ್ರ ಹೇಳಲಿಕ್ಕೆ ನಾವು ಸಂಶೋಧನೆ ಮಾಡುವಂಥ ಅಗತ್ಯತೆ ಇಲ್ಲ. ಸಂಶೋಧನೆ ಮಾಡಬೇಕು ಅಂತ ಅಂದರೆ ಸಾಮಾನ್ಯೀಕರಣಗೊಳಿಸುವಂಥದ್ದು ಬಹಳ ಪ್ರಮುಖ. ಸಾಮಾನ್ಯೀಕರಣಗೊಳಿಸ್ಬೇಕು ಅಂತಂದರೆ ಅದಕ್ಕೆ ಎವಿಡೆಂಟ್ ಪ್ರೂಫಲ್ಲಿ ನಾವು ಡೇಟಾವನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತಾ ಹೋದರೆ, ಪ್ರತಿಯೊಂದು ಹಂತದಲ್ಲೂ ವೈಜ್ಞಾನಿಕ ಎಲಿಮೆಂಟ್ಗಳನ್ನು ನಾವು ಅನುಸರಿಸ್ತಾ ಹೋದರೆ, ಸೊ ಅಫ್ಕೋರ್ಸ್ ನಾವು ಒಂದು ಹಂತವನ್ನು ರೀಚ್ ಮಾಡಬಹುದು. ಅಂದರೆ ಜನರೇಷನ್ ಮಾಡುವಂತಹ ಪ್ರಕ್ರಿಯೆಗೆ ನಾವು ಇಳಿಬಹುದು. ಸೊ ಇಲ್ಲ ಅಂತಂದರೆ ಸೊ ಮಾಡಿರ್ತಕ್ಕಂತಹ ಒಂದು ಕಂಪ್ಲೀಟ್ ರಿಸರ್ಚ್ ಆಕ್ಟಿವಿಟೀಸು ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ಗೌರ್ಮೆಂಟ್ಗಳು ಜಾತಿ ಗಣತಿಗಳನ್ನು ಮಾಡಿದೆ, ಬಟ್ ಪಡ್ಕೊಂಡಿರ್ತಕ್ಕಂಥ ಡೇಟಾ ಅವ್ರು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿಲ್ಲ, ಅಥವಾ ಬೇರೆ ಕಾರಣಗಳಿಗೋಸ್ಕರ ಅದು ಎಫೆಕ್ಟ್ ಆಗಬಹುದು, ಬೇರೆ ತೊಂದರೆ ಮಾಡಬಹುದು ಅನ್ನೋ ಕಾರಣಗಳಿಗೋಸ್ಕರ ಅದನ್ನು ಡಿಸ್ಕ್ಲೋಸ್ನೇ ಮಾಡೋದಿಲ್ಲ, ಹಂಗೆ ಇಟ್ಬಿಟ್ಟಿರ್ತಾರೆ. ಅಥವಾ ಅವ್ರು ಅಂದ್ಕೊಂಡಿರ್ತಕ್ಕಂತಹ ಅಥವಾ ಸಮಾಧಾನಕರವಾಗಿರ್ತಕ್ಕಂತಹ ಉತ್ತರ ಅಲ್ಲಿಲ್ಲ ಅಂತ ಅಂದಾಗ ಸೊ ಅದನ್ನು ಪೆಂಡಿಂಗ್ ಮಾಡಿಬಿಡೋದು. ಸೊ ಹೀಗೆ ಒಂದಲ್ಲ ಒಂದು ರೀತಿಯಾದಂತಹ ಅಂಶಗಳು, ಎಲಿಮೆಂಟ್ಗಳು ಬರ್ತಾ ಹೋಗುತ್ತೆ ರಿಸರ್ಚ್ನ ಭಾಗ ಆಗಲಿಕ್ಕೆ, ಸರ್ವೆ ಭಾಗ ಆಗಲಿಕ್ಕೆ. ಸೊ ಅದು ಎಷ್ಟು ಮಟ್ಟಿಗೆ ನಮ್ಮ ಉದ್ದೇಶವನ್ನು ಸಂಪೂರ್ಣ ಮಾಡಿದೆ, ಕಂಪ್ಲೀಟ್ ಮಾಡಿದೆ ಅನ್ನೋದ್ರ ಆಧಾರದ ಮೇಲೆ ಒಂದು ಸಂಶೋಧನೆಯ ಒಂದು ಸಕ್ಸಸ್ಸು ನಿಂತ್ಕೊಳ್ತಾ ಹೋಗುತ್ತೆ. ಓಕೆ, ನಾವು ಏನೋ ಒಂದು ನಮಗೆ ನಾಲೆಡ್ಜ್ ಇರಬೇಕು, ನಮಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಾಗಿರಬೇಕು, ಅದರಿಂದ ಪ್ರಯೋಜನ ಆಗಬೇಕು, ಇಂಪ್ಲಿಕೇಶನ್ಸ್ ಆಗಬೇಕು. ಸೊ ಅವಾಗ ಅದು ಜನರೇಷನ್ಗೆ ಒಳಗಾಗಬೇಕು. ಸೊ ಒಂದಕ್ಕೊಂದಕ್ಕೆ ಪೂರಕವಾಗಿರುತ್ತೆ, ಅಥವಾ ವಸ್ತುನಿಷ್ಠವಾಗಿರುತ್ತೆ, ಸಬ್ಜೆಕ್ಟಿವ್ ಆಗಿರುತ್ತೆ, ಆಬ್ಜೆಕ್ಟಿವ್ ಆಗಿ ಬಿಡುತ್ತೆ. ಓಕೆ, ನಮ್ಮ ಅನುಕೂಲಕ್ಕೆ ಆಗ್ಬಿಡುತ್ತೆ. ಓಕೆ, ಸೊ ಬಯಾಸಸ್ಗಳು, ಸೊ ಇದೆಲ್ಲ ಎಲಿಮಿನೇಟ್ ಮಾಡಿ, ಸೊ ಏನು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡ್ತೀವಿ ತುಂಬ ಎಫೆಕ್ಟಿವ್ ಆಗಿ ಇರ್ತಾ ಹೋಗುತ್ತೆ. ಸೊ ಒಂದು ದತ್ತಾಂಶವನ್ನು ಕೆಲವೊಂದು ವರದಿ ಆಧಾರದ ಮೇಲೆ ನಾವು ತಯಾರಿಸ್ತೀವಿ ಅನ್ನೋದೇ ಆದರೆ ಸೈಂಟಿಫಿಕ್ ಆಗಿರಬೇಕು, ವಸ್ತುನಿಷ್ಠವಾಗಿರಬೇಕು. ಸೊ ಇಲ್ಲಿಗೆ ಟಾಪಿಕ್ ಮುಗಿದಿದೆ. ಎಲ್ಲರಿಗೂ ಧನ್ಯವಾದ.